ವೇದವಾಕ್ಯವನ್ನೆಲ್ಲ ಮೋದದಿಂದಲ್ಲದಿ ಬೋಧಿಸುವ ಜನರ ವೇದಾಮತಿಗೆಡಿಸಿರುವ ಸಾರು ನಿಜ ಗುಣಿಗೆ ಮಣಿಯುವೆನೋ, ಸಾರು ನಿಜ ಗುಣಿಗೆ ಮಣಿಯುವೆನೋ. ನಿಜವನ್ನರಿಸುವ ಶ್ರೀ ನಿಜ ಗುಣಿಯ ಗ್ರಂಥವನು ನಿಜವಾಗಿ ಕೇಳಿ ನಿಜದೋಲ್ಮನ ಮುಳಗಿಸುವ ಸುಜನರಿಗೆ ನಿತ್ಯ ನಮಿಸುವೆನೋ, ಸುಜನರಿಗೆ ನಿತ್ಯ ನಮಿಸುವೆನೋ. ಬದ್ಧ ಜೀವರಿಗೆಲ್ಲ ಅದ್ವೈತ ಬೋಧಾದಿ ಸುತ್ತರನ್ನಾಗಿ ಗೈದ ಶ್ರೀ ಜಡೆ ಸಿದ್ಧ ಸಿದ್ಧರೂಢರಿಗೆ ನತನಪ್ಪೆ, ಸಿದ್ಧರೂಢರಿಗೆ ನತನಪ್ಪೆ. ಬಹಳ ಬಲ ವೇದಾಂತಕ್ಕೆ ಸರಿ ಬಾಳ ಗರ್ಜನೆ ಕೇಳುವ ತನಕ ಬಾಳ ಕೂಗುತ್ತಲಿಪ್ಪನೆ ಶಾಸ್ತ್ರವೆಂಬುವ ನರಿಗಳು. ಬಾಳ ಶಕ್ತಿಯ ಸಿಂಹ ಗರ್ಜನೆ ಬಾಳ ಕೇಳಿದ ಬಳಿಕ ಕೂಗವು ಬಾಳ ಕೇಳಲು ಬೇಕು ವೇದಾಂತೆಂಬ ಶಾಸ್ತ್ರವನ್ನು. चिदम्बरमठाधीशं सिद्धारूढयतीश्वरं शिष्यप्रशिष्यरूपेण बोधकं गुरुमाश्रये. यदङ्घ्रिकमलद्वन्द्वं तापत्रयनिवारणं शान्तैक्यपदं देवं वन्दे सिद्धारूढमहं भजे. वन्दे सिद्धारूढमहं भजे. सिद्धसद्गुरुपादाब्जं जननी जनकस्ततः तत्तोपदेशकर्तारं नत्वा भक्तिपुरस्सरम्. जगदादि जगद्गुरु सिद्धारूಢ महास्वामिಗಳ ಶ್ರೀಪಾದಪದ್ಮಗಳಿಗೂ ಆರೂಢ ಜ್ಯೋತಿ ಶಿವಪುತ್ರ ಮಹಾಸ್ವಾಮಿಗಳ ಶ್ರೀಪಾದಗಳಿಗೂ ಶ್ರೋತ್ರಿಯ ಬ್ರಹ್ಮನಿಷ್ಠ ಬ್ರಹ್ಮಲೀನಾ ಸದ್ಗುರು ಬಸವಾನಂದರ ಚರಣ ಕಮಲಗಳಿಗೂ ಅನಂತ ದೀರ್ಘ ದಂಡ ಪ್ರಣಾಮಗಳನ್ನು ಸಮರ್ಪಿಸುತ್ತ ಸದ್ಗುರು ಸಿದ್ಧಲಿಂಗಪ್ಪ ತಾತ ಕಪಗಲ್ ಇವರನ್ನು ಮನದೋಳು ಧ್ಯಾನಿಸುತ್ತ ತಮ್ಮೆಲ್ಲರಿಗೂ ವಂದಿಸುತ್ತ ಈ ದಿನ ಶ್ರೀಮನ್ ನಿಜಗುಣ ಯೋಗಿಗಳು ರಚಿಸಿದಂಥ ಪರಮ ಅನುಭವ ಬೋಧೆ ಎನ್ನುವ ಗ್ರಂಥದ 5ನೆಯ ಸಂಧಿ 15ನೆಯ ಸೂತ್ರದ 7ನೆಯ ನುಡಿ ಇಂದಿನ ಆಧಾರದ ವಿಷಯವಾಗಿದ್ದು, ಮಹಾತ್ಮರು ಅತ್ಯಂತ ದುಃಖ ನಿವೃತ್ತಿ ಪರಮಾನಂದ ಪ್ರಾಪ್ತಿ ರೂಪ ಮೋಕ್ಷಕ್ಕಾಗಿ ಷಡ್ಲಿಂಗ ಪೂರಕವಾಗಿ ಮುಮುಕ್ಷುಗಳಿಗೆ
ಅನಂತ ಕರುಣಾ ಕೃಪಾ ಕಟಾಕ್ಷದಿಂದ ಜಗತ್ತಿನ ದುಃಖದ ಜೀವಿಗಳನ್ನು ಉದ್ಧಾರ ಮಾಡೋದಕ್ಕೋಸ್ಕರವಾಗಿ ಗ್ರಂಥವನ್ನು ಹೇಳಿದ್ದು, ಅದನ್ನು ಇಲ್ಲಿಯವರೆಗೂ ನಾವು ಕೇಳ್ತಾ ಬಂದಿದ್ದು. ಈ ರೀತಿ ಒಬ್ಬ ಮಹಾತ್ಮನ, ಜ್ಞಾನಿಯ, ಯೋಗಿಯ ಸಂಬಂಧ, ಸಂಘ, ಆತನ ಮಾರ್ಗದರ್ಶನದಲ್ಲಿ ನಡೆಯುವಂಥ ವ್ಯಕ್ತಿಯು ಕೂಡ ಆತ ಯಾವುದನ್ನು ಸಮಾಧಿ ಸ್ಥಿತಿಯಿಂದ ಸಮಹಿತಿಯನ್ನು ಹೊಂದಿ ಅತ್ಯಂತ ಪರಮಾನಂದ ಪ್ರಾಪ್ತಿಯಿಂದ ಜಗತ್ತೆಲ್ಲವೂ ತಾನೆಂದು ಎಲ್ಲವೂ ಬ್ರಹ್ಮಸ್ವರೂಪ ಅಂತ ದೃಢಪರೋಕ್ಷ ಜ್ಞಾನಿಯ ಪಟ್ಟಂತ ಕಷ್ಟ ಅಷ್ಟಿಷ್ಟಲ್ಲ, ಸುಮ್ಮನೆ ಆಗಿಲ್ಲ ಅದು. ಆದರೆ ಇದರಿಂದ ನಿಮಗೇನು ಪ್ರಯೋಜನ ಅಂದರೆ, ಯೋಗಿಯ ಕುಲಕೋಟಿ ಬಂಧು ಬಾಂಧವರನ್ನು ಅನುರಾಗದಿಂದವೇ ಮುಕ್ತಿ ಪಡೆಯವರಂದರು. ಅವರು ಕಷ್ಟಪಟ್ಟು ಮೋಕ್ಷವನ್ನು ಸಾಧನೆ ಮಾಡ್ಯಾರಪ್ಪ. ನೀವು ಕಷ್ಟ ಇಲ್ಲದೆ ಬಹಳ ಸುಖದಿಂದ ಈ ಮುಕ್ತಿಯನ್ನು ಪಡೆಯಬಹುದು. ಕಾರಣ ಆ ಜ್ಞಾನಿಯ ಸಂಬಂಧದಿಂದ 11 ತಾಯಿಯ, 21 ತಂದೆಯ ಮತ್ತು ಅವರ 101 ಮತ್ತು ಅನೇಕ ಜೀವಿಗಳನ್ನು ಅನಾಯಾಸವಾಗಿ ಅವನ ಮಾರ್ಗದರ್ಶನದಲ್ಲಿ ನಡೆದರೆ ನೀನು ಕೂಡ ಅದೇ ಮಾರ್ಗದಿಂದ ಹೋದದ್ದಾದರೆ ಅವರು ಯಾವುದನ್ನು ಮುಟ್ಟ್ಯಾರ ನೀನು ಕೂಡ ಅದೇ ಮುಟ್ಟುತ್ತಿದ್ದಿ ಅಂತ ನಿನ್ನೆ ಕೂಡ ವಿಚಾರ ಮಾಡಿವಿ. ಹೀಗೆ ಉತ್ಥಾನ ಅವಸ್ಥೆಯಲ್ಲಿ ಹೇಗಿರ್ತಾರ ಜ್ಞಾನಿ ಅಂದ್ರೆ, ಸಕಲ ಆರಬ್ಧಗಳ ಅಖಿಳ ಇಂದ್ರಿಯಗಳಿಂದ ಅಕಲಂಕ ಬ್ರಹ್ಮಾತ್ಮಕವೇ ಎಂದು ವಿಕರಿಸದು ಉಪಭೋಗಿಪದು ತಾನೇ ಉತ್ಥಾನ ಅಕುಟಲೇ ನೀನು ಇದನ್ನು ಅರಿವುದು ಅಂತ ಇಲ್ಲಿ ಮಹಾತ್ಮರು ಮೋಸ, ವಂಚನೆ, ಕಪಟ ಅನ್ನುವಂಥದ್ದು ಸ್ವಲ್ಪ ಆದರೂ ಇಲ್ಲದಂಥ ಅಂತಃಕರಣ ಶುದ್ಧವುಳ್ಳ ಮೈತ್ರಿ. ನೀನು ಕೇಳುವ ಮಾತಿಗೆ, ನಾನು ಹೇಳಿದ್ದನ್ನು ನಿನ್ನ ಮನಸ್ಸಿಗೆ ಸಾಮ್ಯತೆಯಿಂದ ನೀನು ಅರಿಯುವಂಥ, ತಿಳಿಯುವಂಥ ಅಂತಃಕರಣ ಶುದ್ಧಾದ, ನಿನ್ನಲ್ಲಿ ಮೋಸ ಎಂಬುದಿಲ್ಲ. ಅಂಥ ಮೈತ್ರಿ ಎಲ್ಲ ಆರಬ್ಧಗಳು ಅಂದರು. ಆರಬ್ಧ ಅಂದರೆ ಪ್ರಾರಬ್ಧ ಅಂದರೆ ಒಂದೇ. ಆರಬ್ಧ ಪ್ರಾರಬ್ಧ ಒಂದೇ. ಈ ಪ್ರಾರಬ್ಧ ಎಷ್ಟು ಪ್ರಕಾರವ? ಒಂದೇ ಪ್ರಕಾರ ಪ್ರಾರಬ್ಧ ಇಲ್ಲ. ಅದಕ್ಕಾಗಿ ಮಹಾತ್ಮರು ಸಕಲ ಆರಬ್ಧ ಅಂದರು. ಸಕಲ ಅಂದರೆ ಗುಂಪು ಅಂದರೆ, ಕುಂಪಿ ಅಂದರೆ, ರಾಶಿ ಅಂದರೆ ಪರ್ಯಾಯ ಶಬ್ದಗಳು ಅರ್ಥ ಒಂದೇ. ಇವು ಯಾಕಿಷ್ಟು ಬರೆದಂದ್ರೆ, ಈ ಒಂದು ಪ್ರಾರಬ್ಧದಲ್ಲಿ ಒಂದೇ ಪ್ರಕಾರ ಪ್ರಾರಬ್ಧ ಇಲ್ಲ. ಅದು ಇಚ್ಛಾ, ಪರೇಚ್ಛಾ, ಅನೇಚ್ಛಗಳೆಂಬ 3 ಪ್ರಕಾರದ ಪ್ರಾರಬ್ಧ ಕರ್ಮಗಳನ್ನು ಅಖಿಳ ಇಂದ್ರಿಯಗಳು ಅಂದರು. ಎಲ್ಲ ಇಂದ್ರಿಯಗಳು ಅಂದರೆ ನಮ್ಮಲ್ಲಿ ಇರುವಂಥ ಕರ್ಮೇಂದ್ರಿಯ, ಜ್ಞಾನೇಂದ್ರಿಯ, ಪಂಚಪ್ರಾಣ, ಮನ, ಬುದ್ಧಿ, ಚಿತ್ತ, ಅಹಂಕಾರ ಸಹಿತವಾಗಿ ಅವನೇನು ತಿಳ್ಕೊಂಡ ಅಂದರೆ, ಆ ಜ್ಞಾನಿಗೆ ಎಲ್ಲವೂ ಬ್ರಹ್ಮಸ್ವರೂಪ. ಜ್ಞಾನಿಗೆ ಬ್ರಹ್ಮಸ್ವರೂಪ ಆಗಿರ್ತಾವ. ಆಗ ಸರ್ವಾತ್ಮಕ ಬುದ್ಧಿಯಿಂದ ಉಪಭೋಗ ಮಾಡೋದು. ಯಾರಿಗೆ ಎಲ್ಲವೂ ಬ್ರಹ್ಮಸ್ವರೂಪ ಅಂತ ಆಗ್ತದೆ, ಆತನ ಭೋಗದಲ್ಲಿ ವ್ಯತ್ಯಾಸ ಇರ್ತಾವ ನೋಡ್ರಿ, ತಿಳ್ಕೋಬಹುದು. ಭೋಗದಲ್ಲಿ ವ್ಯತ್ಯಾಸ ಆಗ್ತಾವ. ಆವಾಗ ಆತ ಇದು ಬೇಕು ಇದು ಬೇಡ ಅನ್ನಂಗಿಲ್ಲ.
ಇದು ಬೇಡ ಇದು ಬೇಕು ಅನ್ನಂಗಿಲ್ಲ. ಯಾಕಂದ್ರೆ ಎಲ್ಲವೂ ಸಮಾನ. ಖಾರ ರೊಟ್ಟಿ ಆದರೂ ಕೂಡ ಬೇಡ ಅನ್ನಂಗಿಲ್ಲ, ಹೋಳಿಗೆ ಹುಗ್ಗಿ ಆದರೂ ಕೂಡ ಬೇಕನ್ನಂಗಿಲ್ಲ. ಹಾಗಾಗಿ ಆ ರೀತಿ ಬುದ್ಧಿಯಿಂದ ದೊರಕಲೇ ಅದರಳು ಸಂತುಷ್ಟಿ. ಪ್ರಾರಬ್ಧ ಅನುಸಾರವಾಗಿ ಏನು ದೊರೆಯುವುದು ಅದರಲ್ಲೇ ಸಂತೋಷಪಟ್ಟು ಉಪಭೋಗವನ್ನು ಮಾಡುವರು. ಇದು ಬ್ರಹ್ಮಕ್ಕೆ ಭಿನ್ನವೆಂದು ಅನಾತ್ಮ ಬುದ್ಧಿರೂಪ ವಿಕಾರ ಹೋಗೋದಿಲ್ಲ ಅವ್ರಿಗೆ. ಇದು ಚೊಲೋ ಇಲ್ಲ, ಇದು ಅನಾತ್ಮ ಅನ್ನಂಗಿಲ್ಲ ಅವ್ರು. ಅದು ಬುದ್ಧಿಯಿಂದ ಹೋಗಿರ್ತದೆ ಅವರಿಗೆ. ಹಾಗಾಗಿ ಎಲ್ಲರ ಜೊತೆಯಲ್ಲಿ ಪ್ರೇಮ ಇಂದ ಇರಲಿಕ್ಕೆ, ಎಲ್ಲರನ್ನ ಸಮಾನ ದೃಷ್ಟಿಯಿಂದ ನೋಡಲಿಕ್ಕೆ ಯಾಕೆ ಬಂದಂದ್ರೆ ಅವ್ರಿಗೆ ಎಲ್ಲವೂ ಬ್ರಹ್ಮಸ್ವರೂಪ ಅಂತ ತಿಳ್ಕೊಂಡಾರ. ಇದಕ್ಕೊಂದು ಉದಾಹರಣೆ ಹೇಳೀನಿ. ಒಂದು ಸಲ ಒಂದು ಸಂದರ್ಭದಲ್ಲಿ ಒಬ್ಬ ಜ್ಞಾನಿ, ಆತನ ಭಿಕ್ಷಾಟನೆ ಮಾಡಿದ್ರು. ಜ್ಞಾನಿನೇ. ಪ್ರಾರಬ್ಧ ಬೇಡಿ ತಿಂಬೋದಾದಲ್ಲ, ಅದಕ್ಕೆ ಜ್ಞಾನ ಇದ್ರೂ ಕೂಡ ಪ್ರಾರಬ್ಧದಿಂದ ಅದು ಬಾಣ ಇರೋದು ಕಷ್ಟ. ಜ್ಞಾನ ಇದ್ರೂ ಜ್ಞಾನದ ಕೊರತೆ. ಬಾಣ ಜ್ಞಾನ ಇತ್ತು, ದಾನ ಮಾಡುವಂಥದ್ದು ಇರೋದಿಲ್ಲ. ಕೆಲವರಲ್ಲಿ ದಾನ ಆದ, ಬಾಣ ಆದ, ಜ್ಞಾನ ಇಲ್ಲ. ಜಗತ್ತಿನ ಗೊತ್ತಾಗ್ತವಲ್ಲ ಅನುಭವಕ್ಕೆ. ಕೃಷಿ ಮೇಲೆ ಕೊಡಮ್ಮ. ಹೀಗೆ ಯಾಕ ಅಂದ್ರೆ ಅದು ಜ್ಞಾನ ಏನಾಗ್ಯದ, ಪ್ರಾರಬ್ಧದಲ್ಲಿ ಬಾಣ ಇಲ್ಲ. ಹಾಗಾಗಿ ಸಂಚಾರಿಗಳಾಗಿ ಭಿಕ್ಷೆಯನ್ನು ಬೇಡ್ತಿದ್ರು. ಹೀಗೆ ಹೋಗ್ತಾ ಹೋಗ್ತಾ ಒಂದು ಊರಿಗೆ ಬಂದ. ಆ ಊರ ಸಮೀಪದಲ್ಲಿ ಒಂದು ಸಿದ್ಧಾರೂಢ ಮಠ ಇತ್ತಂತ ಇಟ್ಕೋರಿ. ಆವಾಗ ಆ ವ್ಯಕ್ತಿ ಸಾಯಂಕಾಲ ಸಮಯ ಆಯಿತು, ಊರೊಳಗೆ ಭಿಕ್ಷಕ್ಕೆ ಹೋದ. ಕಂತೆ ಭಿಕ್ಷೆಯನ್ನು ಮಾಡಿ ಪ್ರಸಾದ ತಂದ ಮೇಲೆ ಆತ ಏನು ಮಾಡಿದ, ಆ ಪ್ರಸಾದವನ್ನು ಉಪಭೋಗ ಮಾಡಬೇಕಂತ ಬಿಚ್ಚಿದ. ಆ ಸಮಯದಲ್ಲಿ ಉಪಭೋಗ ಮಾಡಕತ್ತಾನ, ಊಟ ಮಾಡಕತ್ತಾನ, ಏನಿದೆ ಅದು. ಅದೇ ಸಮಯದಲ್ಲಿ ಅಲ್ಲಿರುವಂಥ 2 ನಾಯಿಗಳು ಬಂದು ಅದೇ ಪ್ರಸಾದವನ್ನು ಅವು ತಿಂತಿದ್ವು, ತಾನು ತಿಂತಿದ್ದ. ಆದರೆ ಆತನ ಭಾವನೆಯಲ್ಲಿ ನಾಯಿ ಈ ಪ್ರಸಾದವನ್ನು ತಿಂತವ ಅನ್ನುವಂಥ ಭೇದನೆ ಬರಲಿಲ್ಲ. ಅದು ನಾಯಿ, ಅದು ಕೂಡ ಅವರ ದೃಷ್ಟಿಯಲ್ಲಿ ಅದು ಒಂದು ಜೀವಿ. ಆ ಜೀವಿ ಏನದ, ತನ್ನ ಸ್ವರೂಪ ಅದ ಅನ್ನುವಂಥ ಭಾವ ಬಂತು ಅಂದರೆ ಸುಮ್ಮನೆ ಆಗ್ತದೇನು. ನಾವು ತಿನ್ನೋದಲ್ಲ, ತಿನ್ನೋ ಪ್ರಸಾದಲ್ಲಿ ದೂರದಿಂದ ನೊಣ ಬಂದರೆ ಇಲ್ಲೇ ಕೈ ಜಾಡಿಸ್ತೀವಿ. ಹಂಗ ಮಾಡ್ಲಿಕ್ಕೆ ಆಗ್ತದೇನು? ಅದು ಉತ್ಥಾನ ಸ್ಥಿತಿ ಅಂತಾರದಕ್ಕೆ. ಹಾಗೆ ಸಮಾಧಾನ ಕಾರಣದಿಂದೇ ಬ್ರಹ್ಮವೆಂದೇ ಭಾವನೆಯನ್ನು ಮಾಡತಕ್ಕದ್ದು. ಮತ್ತಿಲ್ಲೇನು ಹೇಳಿದಲ್ಲ, ಬಾಧ ಸಮಾಧಾನ ಅದು ಬಿಡಬಾರದು. ಆ ರೀತಿಯಿಂದ ಅದರಲ್ಲಿ ಇರತಕ್ಕಂಥದ್ದೇನದ, ನನಗೂ ದೇಹ ಅದ, ಅದಕ್ಕೊಂದು ದೇಹ ಅದ. ನನಗೂ ಪ್ರಾಣ ಅದ, ಅದಕ್ಕೂ ಪ್ರಾಣ ಅದ. ನನ್ನ ಪ್ರಾಣಕ್ಕೂ ಐಶ್ವರ್ಯದ ತಿಂತದ, ಅದರ ಪ್ರಾಣಕ್ಕೂ ಐಶ್ವರ್ಯದ ತಿಂತದ. ಈ ದೃಷ್ಟಿಯಿಂದ ಬಾಧ ಮಾಡಿ ನೋಡಿ ಆತ್ಮಸ್ವರೂಪವನ್ನು ಕಂಡಂಥ ಸ್ಥಿತಿಯಲ್ಲಿರುವಂಥ ಮಹಾತ್ಮರು. ಹಾಗಾಗಿ ಪ್ರಾರಬ್ಧ ಕರ್ಮವು ಭೋಗೋನ್ಮುಖವಾದಾಗೈ ಎಚ್ಚರವುಳ್ಳವನಾಗುವನು. ಅದು ಯಾವಾಗ ತನ್ನ ಎಚ್ಚರ ಬಂದಾಗ ಮಾತ್ರ ಗೊತ್ತಾಗ್ತವ. ಅಲ್ಲಿವರೆಗೆ ಏನು ಗೊತ್ತಾಗವನು, ಯಾರು ಬಂದರು ಯಾರು ಹೋದರು. ಹೀಗೆ ನಾಮರೂಪಗಳನ್ನು ಬಾಧಿಸಿ ಅಸ್ಥಿಭಾತಿಗಳನ್ನು ಪ್ರೇಮಿಸಿ.
ನಾಮರೂಪ ಬಿಡೋದು. ನಾ ಹೇಳಿದ್ನೀಗ, ನಾಯಿ ನಾಮರೂಪ ಬಿಟ್ಟ, ತತ್ವಗಳನ್ನು ಬಿಟ್ಟ, ಇಂದ್ರಿಯಾದಿಗಳನ್ನು ಬಿಟ್ಟ, ಇಂದ್ರಿಯಾದಿಗಳ ಭೋಗದ ವಿಷಯಗಳನ್ನು ಬಿಟ್ಟ, ಅದರಲ್ಲಿ ತನ್ನಲ್ಲೇ ಇರುವಂಥ ಅಸ್ಥಿಭಾತಿ ಪ್ರಿಯ ರೂಪ ಸಾಕ್ಷಿ ಚೈತನ್ಯವನ್ನೇ ನೋಡಿದ. ಹಾಗಾಗಿ ಆ ಒಂದು ಆತ್ಮಾಕಾರ ವೃತ್ತಿಯನ್ನು ಮಾಡುವುದೇ ಉತ್ಥಾನ ಸ್ಥಿತಿ. ನಮಗೆ ಬರ್ತದ. ಯಾಕೆ ಬಂದು ಮನೆಯಾಗ ಯಾಕೆ ಸಮಾಧಾನ ಇಲ್ಲ ನಮಗಂದ್ರೆ, ನಮಗೆ ನಾಮರೂಪದ ಬುದ್ಧಿಯಾದ ಸಮಾಧಾನ ಇಲ್ಲ. ನಾಮರೂಪದ ಬುದ್ಧಿ ಯಾವಾಗೋಯ್ತು ಎಲ್ಲರಿಗೂ ಸಮಾಧಾನ ಆಗ್ತದೆ. ಯಾರ ಮೇಲೆ ಆರೋಪ ಇಲ್ಲ, ಪ್ರತ್ಯಾರೋಪ ಇಲ್ಲ. ಹೋಯಿತು ಅಂದರೆ ಪ್ರಾರಬ್ಧ ಅಂದರು, ಬಂದರು ಕೂಡ ಪ್ರಾರಬ್ಧ ಅಂದರು. ಬಂದಾಗ ಹಿಗ್ಲಿಲ್ಲ, ಹೋದಾಗ ಕುಗ್ಲಿಲ್ಲ. ಯಾಕಂದ್ರೆ ಅವರು ಪ್ರಾರಬ್ಧವನ್ನ. ಆವಾಗ ಆ ಸದಸ್ಯರಿಗೆ ಏನಾನ ಅಚಾನಕ್ ಏನಾನ ಯಜಮಾನಿಂದ ಆದರೆ ಸೊಸೆ ಮಕ್ಕಳು ಅಜ್ಞಾನಿಗಳು ಸುಮ್ಮನಿರ್ತಾರೆ. ನೀ ಮಾಡೋದಿಲ್ಲ, ನೀ ಮಾಡೋದಕ್ಕೆ ಹಿಂಗಾಯ್ತು ನೋಡು ಅಂತೇಳಿ ಅವ್ರಿಗೆ ಸಮಾಧಾನ ಆಗ್ತದೆ. ಕುಟುಂಬದಾಗ ಒಂದು ರೀತಿ ವಿಚಾರ ಒಂತರಿದ್ರೆ ಆಗಲಪ್ಪ, ಆದದ್ದಾಯ್ತು, ಹೋದದ್ದಾಯ್ತು, ಬರೋದು ಬರ್ತದ, ಹೋಗೋದು ಹೋಗ್ತದ, ಅದಕ್ಕೆ ಯಾಕೆ ಚಿಂತೆ ಮಾಡಮ್ಮ, ಆರಾಮ್ ಮುಂದಿನ ಕಾರ್ಯ ಮಾಡಮಂತ ಇಷ್ಟು ಎಲ್ಲರಿಗೆ ಭಾವ ಬಂದ್ರೆ ಎಷ್ಟು ಸಂತೋಷ ಆಗ್ತದೆ ಮನೆ. ಅದಕ್ಕಾಗಿ ಜ್ಞಾನಿಗಳ ವಿಚಾರ, ಅಜ್ಞಾನಿಗಳ ವಿಚಾರನೆ ಬೇರೆ. ಹೀಗೆ ಯೋಗಿ ಪ್ರತ್ಯಾಹಾರವಾಗಿ ತನಗೆ ಸಿದ್ಧಿಯಾಗಲು ಇಲ್ಲಿ ಯುಗ ಮಾತ್ರ ದರ್ಶಿ ಎನಿಸಿ ಮಂದಗತಿಯಿಂದೇ ಬಗೆಯದೆ ಏನೊಂದು ವಿಷಯವನ್ನು ಮೃಗನೇತ್ರೆ ಯೋಗಿ ಚಲಿಸುವ ಎಡೆಗಳು ಸದಾ ನೆಗಳುತ್ತಿರುಪದು ಸಮಾಹಿತಿಯನ್ನು ಅಂದ್ರು. ಅಲ್ಲಿ ಯುಗ ಮಾತ್ರ ದರ್ಶಿ ಅಂದ್ರು. ಒಂದು ಯುಗ ಅಂದ್ರೆ ಒಂದು ಮಳ, ಎರಡು ಯುಗ ಅಂದ್ರೆ ಎರಡು ಮಳ. ಹಿಂಗ್ ಕೈಲಿ ಹಾಕಿ ಎರಡು ಮಳ ನಡೆಯುವಾಗ ಅಥವಾ ಕುಂತಾಗ ಅಥವಾ ಮಾತನಾಡುವಾಗ ಅವರ ದೃಷ್ಟಿ ಎಷ್ಟು ದೂರ ಹೋಗ್ತದಂದ್ರೆ ಅಷ್ಟಾಗಿ. ನಡಿಬೇಕಾದ್ರೆ ನಾವು ಇಲ್ಲಿ ಕಾಣಲಾರ್ದನ್ನ ಕಂಡದ್ದನ್ನು ಸಂತೋಷ ಪಡಂಗಿಲ್ಲ, ಇನ್ನು ಕಾಣಲಾರ್ದ 10 ಕಿಲೋಮೀಟರ್ದು ನೋಡ್ಬೇಕಂತೀವಿ ನಾವು. ಆದರೆ ಕಾಣುವ ವಸ್ತು ಸಾಕಷ್ಟು ಇದ್ದಾಗ ಕೂಡ ಅವ್ರು ನೋಡೋದು 2 ಮಳ ಉದ್ದದಲ್ಲಿ ನೋಡ್ತಾ ನಡೆಯುತ್ತಾ ಸಾವಕಾಶವಾಗಿ. ಮತ್ತೆ ಹೆಂಗೆ ನಡೀತಾರೆ ಅಂದ್ರೆ ಬಹಳ ನಿಧಾನವಾಗಿ ನಡೆಯಿರ್ತದವ್ರು. ಇದ್ದು ಮನಸ್ಸಿನಲ್ಲಿ ಯಾವ ವಿಷಯ ಚಿಂತಿಸಬಾರದೆ, ಯಾವ ವಿಷಯ ಚಿಂತೆ ಇರೋಂಗಿಲ್ಲ. ಅದಕ್ಕಾಗಿ ನಾವು ಬಹಳ ಸಲ ನಮ್ಮ ಅನುಭವಕ್ಕಾಗಲ್ಲ. ಬಡ ಬಡ ಬಾ ಅಂತೀವಿ, ಜಲ್ದಿ ಜಲ್ದಿ ಬಾ ಅಂತೀವಿ, ಅರ್ಜೆಂಟ್ ಬಾ ಅಂತೀವಿ. ಯಾಕಂತೀವಿ? ನಮ್ಗೆ ಮುಂದೆ ಬೇರೆ ಆದ ನಮಗೆ ಚಿಂತೆ, ಬೇರೆ ವಿಷಯಗಳ ಚಿಂತೆ ಇದ್ದದಕ್ಕಾಗಿ ಆ ವಿಷಯ ತಪ್ಪಿ ಹೋಗ್ಬೋದು. ಒಂದು ಬಸ್ಸಿಗೆ ಹೋಗ್ಬೇಕಾಗ್ಯದ, ಬಸ್ ಸ್ಟ್ಯಾಂಡ್ನಾಗ ಬಸ್ ಬರ್ತದ, ಬಡ ಬಡ ಬಾರ ಅಂತೀವಿಲ್ಲ ನಾವು. ಹೋದ್ರೆ ಹೋಗಲಂತ ಅನ್ಬೇಕಾದ್ರೆ ನಾವು ಎಲ್ಲಿ ಹೋಗಿ ಮುಟ್ಟಬೇಕು ಈ ಕ್ಷಣ ಅಂತಕ್ಕಂಥ ಭಾವ ಇಲ್ದವರು ಹೋದ್ರೋಗ್ಲಿ ಬಸ್ ಇನ್ನೊಂದು ಬಸ್ಸಿಗೊಂಬಂತ ನಾವು. ಅಂದ್ರೆ ಚಿಂತೆ ಇದ್ದಾಗ ಇವೆಲ್ಲ ಕಾರ್ಯ ಮಾಡ್ತಾವಂತ ನಾವು ತಿಳ್ಕೋಬೇಕು. ಹೀಗೆ ಮೃಗನೇತ್ರೆ ಯೋಗಿ ಚರಿಸುವ ಎಡೆಗಳು ಸದಾ ನೆಗಳುತ್ತಿರ್ಪದು ಅಂದ್ರೆ ಅವನು ಅಭ್ಯಾಸ ಮಾಡ್ತಾ ಇರ್ತಾನ. ಅವ್ರು ಯಾಕೆ ಹೋಗ್ತಾರ? ಪ್ರತ್ಯಾಹಾರ ಅಭ್ಯಾಸ ಅದ. ಇವನ್ನ ನೋಡಬಾರ್ದು ಅಂತ ಅದಲ್ಲ, ಮತ್ತೆ ನೋಡ್ಕೊಂತ ಹೋದ್ರೆ. ಹಾಗಾಗಿ ಅಭ್ಯಾಸ ಮಾಡೋದು. ಹೀಗೆ ಉತ್ಥಾನ ಅವಸ್ಥೆಯಲ್ಲಿ ಯೋಗಿ ಇದ್ರೆ ಅವನು ಕೂಡ ಸಮಾಧಿ ಅಂತ ಕವ.
ಸಮಾಧಿ. ಹೀಗೆ ಯೋಗೇಶ್ವರಂಗೆ ಸ್ಥಿತಿ ವಿಶೇಷ ನಿರೂಪಣೆ, ಅವನ ಇರುವಿಕೆಯ ಬಗ್ಗೆ ಹೇಳಿ ಬಂದರು. ಯಾರ ಇರುವಿಕೆ? ನಮ್ಮ ನಿಮ್ಮೆಲ್ಲರ ಇರುವಿಕೆಯಲ್ಲ, ಒಬ್ಬ ಜ್ಞಾನ ಯೋಗಿಯ ಇರುವಿಕೆ ಈ ಪ್ರಕಾರ ಇರುತ್ತದೆ ಅಂತ 15ನೇ ಸೂತ್ರದ 129 ನುಡಿಯ ಪರ್ಯಂತರವಾಗಿ ಅದು ಮಂಗಲಗೊಂಡು ಮುಂದೆ ಯೋಗಿ ಕರ್ಮತ್ರಯವನ್ನು ಪೇಳುವ ವಿಧಿಯಿಂದೇ ನೀಗಿ ನಿರ್ಮಲ ಮುಕ್ತಿ ಒಡೆವನು. ಒಡೆವನು ಅಂದ್ರೆ ನಡೆವನಂತಲ್ಲ, ಒಡೆವನು ಅಂದ್ರೆ ಪಡೆಯುವನು ಅಂತ ಅರ್ಥ. ಇದು ಯೋಗೀಶ್ವರ ಮುಂದೆ ಹೇಳುವ ರೀತಿಯಿಂದ ಮುಂದೆ ಹೇಳ್ತಾನೆ. ಆ ರೀತಿಯಿಂದ 3 ವಿಧಗಳಾದ ಕರ್ಮವನ್ನು ಬಿಟ್ಟು, 3 ವಿಧ ಕರ್ಮ ಯಾವಂತ ಹೇಳ್ತಾರೆ ಮುಂದೆ. ಆ ಕರ್ಮಗಳನ್ನು ಬಿಟ್ಟು ನಿರ್ಮಲ ಮುಕ್ತಿ ಒಡೆವನಂದ್ರು. ನಿರ್ಮಲ ಅಂದ್ರೇನು? ಈ ಒಂದು ಮೋಕ್ಷ ಅನ್ನುವಂಥದ್ದು ಆದ ಮೇಲೆ ತಿರುಗಿ ಅವನು ಹುಟ್ಟಲಾರದೆ ನಿರ್ಮಲ ಮುಕ್ತಿ, ಅದೇ ಪರಮಾನಂದ ಪ್ರಾಪ್ತಿ ಅಂತಾರೆ. ಹೀಗೆ ಆ 3 ಕರ್ಮ ಯಾವುವು? ಸಂಚಿತ, ಪ್ರಾರಬ್ಧ, ಆಗಾಮಿ. ಮತ್ತೆ ಈ 3ರಲ್ಲಿ ಮತ್ತೆ 3 ಮಾಡಬೇಕು. ಇಚ್ಛಾ, ಪರೇಚ್ಛ, ಅನಿಚ್ಛ. ಮತ್ತೊಂದು ಗ್ರಂಥದಲ್ಲಿ ಶಿವೇಚ್ಛ ಪ್ರಾರಬ್ಧ ಅಂತ ಬರೆದ. ಈಗ ಸಂಚಿತ ಕರ್ಮ ಹೇಳ್ತಾರೆ ಅವರು, ಅದ್ರ ಬಿಡ್ಬೇಕಾದ್ರೆ ಹೇಗೆ ಅಂತ. ತನುವ ಅನಂತಂಗಳು ಜನನಕ್ಕೆ ಬೀಜವೆಂದೆನಿಸಿ ಬುದ್ಧಿಯೊಳು ಸಂಸ್ಕರಿಸಿರ್ಪ ಘನಕರ್ಮವದು ಸಂಚಿತಾಖ್ಯದಿಂದ ಎಸೆವುದು ಮುನಿಮತವಿದು ಸರ್ವಶ್ರುತಿ ಸಿದ್ಧವು. ನಿಜಗುಣ ಶಾಸ್ತ್ರಕ್ಕೆ ಯಾಕೆ ಎಲ್ಲರೂ ತಲೆ ಹಾಕ್ಬೇಕಂದ್ರೆ ಶ್ರುತಿ ಸಿದ್ಧಾನ. ಸಾಕ್ಷಾತ್ ಪರಮಾತ್ಮ ಭಗವಂತನೇ ನಾವು ಈಗ ಹೇಳಕ್ ಕುಂತಾನ, ಭಗವಂತನೇ ನಮಗೆ ಉಪದೇಶ ಮಾಡಕತ್ತೇನಂತ ಅರ್ಥ ಅಲ್ಲ. ಯಾಕಂದ್ರೆ ಪಾತ್ರ ಸಿನಿಮಾದಲ್ಲಿ ರಾಜ್ಕುಮಾರ್ ಮಾಡನಂದ್ರೆ ಆ ಸಿನಿಮಾದಲ್ಲಿ ಆತ ಇಲ್ಲದಿದ್ರು ಕೂಡ ನೋಡ್ತೇವೆ, ಸಿನಿಮಾ ನೋಡ ಪರದಾಗಿರ್ತಾನೆ ಇಲ್ಲದಿದ್ರು ಕೂಡ ಆತ ಇದ್ದಂಗೆ ಆತನ ಮಾತೇ ಕೇಳ್ತೇವೆ ನಾವು. ರಾಜ್ಕುಮಾರ್ ಅದ್ರಾಗ ಆನೇನು ಇಲ್ಲ, ಅವನು ಎಲ್ಲೇ ಇರ್ತಾನ. ಅದರಂತೆ ಭಗವಂತ ಎಲ್ಲೇ ಇರಲಿ ಹೇಗೆ ಇರಲಿ ಬಿಡೋಣ. ಈ ಸದ್ಯ ಅವನ ಹೇಳಿದ ಮಾತು ಭಗವಂತನೂ ಇರ್ತಾವಿಲ್ಲ. ರಾಜ್ಕುಮಾರ್ ಏನ್ ಡೈಲಾಗ್ ಹೇಳ್ಯಾನ, ಏನು ಹಾಡಾಡ್ಯಾನ ಅಂತೀವಲ್ಲ, ಅದರಂಗ ಭಗವಂತನ ಗೀತೆ ಇದು. ಅದಕ್ಕೆ ಅನೇಕ ಶರೀರಗಳು. ತನು ಅನಂತ ಅಂದ್ರು. ಅನಂತ ಅಂದ್ರೇನು? 4 ಪ್ರಕಾರ: ಉದ್ಭಿಜ, ಸ್ವೇದಜ, ಅಂಡಜ, ಪಿಂಡಜ. ಈ 84 ಲಕ್ಷ ಜೀವರಾಶಿಗಳು ಅಂದ್ರೆ ಅನಂತ. ಅದು ಒಂದೇ ಆಯ್ತು. ಅನಂತ ಶರೀರಗಳ ಹುಟ್ಟಿವಿಲ್ಲ. ನಾವೊಬ್ಬರೇ ಹುಟ್ಟಿದ್ರೆ ನಮ್ದಷ್ಟು ವಿಚಾರ ಮಾಡಬೇಕಾಗಿತ್ತು. ಭಾಳ ಮಂದಿ ಹುಟ್ಟಿವಿ, ಭಾಳ ಮಂದಿ ನೋಡ್ತೀವಿ. ಇಷ್ಟು ಮಂದಿ ಯಾಕಪ್ಪ, ಯಾರು ನನಗೆ ಕೇಳಿ ಹುಟ್ಟಬೇಕು ಅಂತ ಕೇಳಿ ಹುಟ್ಟಿವೇನು? ಯಾರು ಒಬ್ಬರೇ ಇಲ್ಲ, ಒಂದು ಇರಿವಿ ಆಗಲ್ಲಪ್ಪ. ಯಾವುದೇ ಜೀವರಾಶಿ ಹುಟ್ಟ್ಯಾದಂದ್ರೆ, ಹುಟ್ಟಿ ಶರೀರ ತೊಟ್ಟದಂದ್ರೆ ಅದು ಯಾರನ್ನ ಕೇಳಿ ಹುಟ್ಟಿ ಈ ಶರೀರ ತೊಟ್ಟಿಲ್ಲ. ಆದರೂ ಕೂಡ ಯಾಕೆ ಹುಟ್ಟಿತು ಅಂದ್ರೆ ಇದಕ್ಕೆ ಕಾರಣ ಏನು? ಕಾರಣ ಅಂತಂದ್ರೆ ಜನನಕ್ಕೆ ಬೀಜವೆಂದೆನಿಸಿ ಬುದ್ಧಿಯೊಳು ಸಂಸ್ಕರಿಸಿರಪ್ಪ ಅಂದ್ರು.
ಬುದ್ಧಿಯಲ್ಲಿ ಅಂದ್ರೇನು? ಮನಬುದ್ಧಿಯಲ್ಲಿ ಸಂಸ್ಕಾರ ರೂಪದಿಂದ ನೀ ಮಾಡಿದ ಹಿಂದಿನ ಕರ್ಮ, ಆ ಕರ್ಮಗಳೇ ನೀನು ಇಷ್ಟು ಜೀವರಾಶಿಗಳು ಹುಟ್ಟಲಿಕ್ಕೆ ಕಾರಣ ನೋಡು. ನೀನು ಹುಟ್ಟಬೇಕಂತ ಕೇಳಿ ಹುಟ್ಟಿಲ್ಲ, ಹುಟ್ಟಬಾರ್ದ ಅಂದ್ರೂ ಬಿಡೋದಿಲ್ಲ. ಬೀಜ ಭೂಮಿಯಲ್ಲಿ ರೈತ ಹಾಕ್ತಾನೆ, ಅದು ಬೆಳಿಲಿ ಅಂತ ಹೇಳಿದ್ರೆ ಮಾತ್ರ ಬೆಳಿತದ, ಬೆಳಿಬಾರ್ದಂದ್ರೆ ಬಿಡ್ತದೇನದು. ಬೀಜ ಎಲ್ಲಿವರೆಗೂ ಅದರೊಳಗೆ ಸಂಸ್ಕಾರ ಅದ ಅಲ್ಲಿವರೆಗೂ ಬೆಳೆದ ಬೇಡ ಅಂದ್ರೂ ಹಾಕಿದ್ರೆ ಬೆಳೀತದ, ಬೆಳಿಲಿ ಅಂತ ವಿಚಾರ ಮಾಡಿ ಹಾಕಿದ್ರೆ ಬೆಳೀತದ. ಯಾಕಂದ್ರೆ ಅದು ಬೆಳೆಯುವುದೇ ಅದರ ಧರ್ಮ, ಅದು ಸಂಸ್ಕಾರ. ಅದರಂಗ ಸಂಚಿತ ಕರ್ಮದಲ್ಲಿ ಹುಟ್ಟುವುದೇ ಅದು ನೋಡು, ಹುಟ್ಟೋದಿಲ್ಲ. ಹಾಗಾಗಿ ಸಂಚಿತ ಕರ್ಮವೆಂಬ ಹೆಸರಿನಿಂದ ಇದು ಪ್ರಸಿದ್ಧವಾಗಿ ಜಗತ್ತಿನ ಸಕಲ ಜೀವಿಗಳ ಹುಟ್ಟುವಿಕೆ ಕಾರಣವಾಗ್ಯದ. ಇದು ಮುನಿ ಮತವಿದು ಸರ್ವಶ್ರುತಿ ಸಿದ್ಧವಾದದ್ದು. ಎಲ್ಲ ಶ್ರುತಿಗಳಂದ್ರೆ 4 ಶ್ರುತಿ, ಅದಕ್ಕೆ ಅನುಭವದಂಥದ್ದು. ಮತ್ತೆ ಆ ಸಂಚಿತ ಆಖ್ಯ ಕರ್ಮ, ಈಗೇನು ಸಂಚಿತ ಕರ್ಮ ಅಂತ ಏನು ಹೆಸರು ಹೇಳಿದ್ರಲ್ಲ, ಆ ಕರ್ಮವನ್ನೇ ಯೋಗೀಶ್ವರ ನೋಸರಿಸದೆ ತಾನೇ ರಚಿಸುವ ಭಾಸುರ ಆತ್ಮ ಅನುಚಿಂತನದಿಂದೇ ತೀರ್ಛೆ ವಿಶಾಲದೊಳು ಒಂದೇ ಸಂಚರಿಪನು ಅಂತ ಇಲ್ಲಿ ಮುಂದಿನ ಮಾತು ಹೇಳ್ತಾರೆ. ಹೇಗೆಂದ್ರೆ ಯೋಗಿಯವರನ್ನು ಆ ಹಿಂದಿನ ಸಂಚಿತ ಕರ್ಮ ಅದಲ್ಲ, ಆ ಕರ್ಮವನ್ನ ಓಸರಿಸದೆ ಅಂದ್ರೆ ಬೇಸರ ಪಡದೆ, ಇದನ್ನ ಯಾರು ಉಣ್ಬೇಕಪ್ಪ, ಇದು ನನಗೆ ಯಾಕೆ ಬಂತಪ್ಪ, ಒಂದಿಷ್ಟು ಕಿಂಚಿತ್ತು ಚಿಂತೆಯನ್ನು ಮಾಡದೆ ಬೇಸರ ಪಡದೆ ತಾನೇ ರಚಿಸುವ, ತಾನೇ ಉಂಟು ಮಾಡುವ ಭಾಸುರ. ಭಾಸುರ ಅಂದ್ರೆ ಸ್ವಯಂ ಪ್ರಕಾಶ ರೂಪ ಆತ್ಮ ಅಂತ. ನಮಗೆ ಸ್ವಯಂ ಪ್ರಕಾಶ ಆತ್ಮ ಆದಿಲ್ಲ. ಈ ಚಿಂತನದಿಂದ ಈ ಕಡೆ ಚಿಂತೆ ಬಿಡ್ತಾನ, ಆ ಚಿಂತನೆ ಮಾಡ್ತಾ ತನ್ನ ಸ್ವರೂಪ ಚಿಂತನ ರೂಪ, ಅದರಿಂದ ಏನಾಗ್ತದ, ಜ್ಞಾನ ಆಗ್ತದ. ಆ ಜ್ಞಾನಾಗ್ನೆಯಿಂದ ಸಂಚಿತ ಸರ್ವವನ್ನು ಸುಟ್ಟು ಇಲ್ಲದಂತೆ ಮಾಡಿ ಹುರಿದು ಬೀಜ ಆಯ್ತು. ಹುರಿದು ಬೀಜ ಆಯ್ತಿಲ್ಲ. ತಾನು ಲೀಲೆಯಿಂದ ಕೂಡಿ ಸಂಚಾರ ಮಾಡುತ್ತಿರುವನು. ತನಗೆ ಯಾವುದು ವಿಲಾಸ ಅಂತ ಜ್ಞಾನಿಗಳು ಸಂಚಾರ ಮಾಡ್ತಾರಂದ್ರೆ ವಿಲಾಸದಿಂದ, ಪ್ರೀತಿಯಿಂದ, ಆನಂದಕ್ಕೋಸ್ಕರವಾಗಿ ಅವರು ಸಂಚಾರ ಮಾಡ್ತಾರೆ ವಿನ ಯಾವುದನ್ನ ಸಂಗ್ರಹ ಮಾಡಬೇಕು, ಪಡಿಬೇಕು ಅಂತ ಭಾವ ಅವ್ರಿಗೆ ಇರಂಗಿಲ್ಲ. ಹಾಗಾಗಿ ಜ್ಞಾನಾಗ್ನಿಯಿಂದ ಏನು ಮಾಡ್ತದೆ ಅಂದರೆ ಸಂಚಿತ ಕರ್ಮವನ್ನು ಸುಟ್ಟು ಬಿಡುತ್ತದೆ ಎಂಬ ಭಾವ ಹೋಯ್ತಲ್ಲ. ಕರ್ಮ ಬಿಟ್ಟಂಗಾಯ್ತಲ್ಲ ಸಂಚಿತ. ಇನ್ನ ಪ್ರಾರಬ್ಧ ಅಂತ ತಿಳ್ಕಂತಲ್ಲ, ಆಗಾಮಿ ಪ್ರಾರಬ್ಧ. ವನಿತೆ ಕೇಳು ಆ ಸಂಚಿತದೊಳಾದ ತನುವಿದು, ತನು ಇದರ ಅನುವಿಡಿದು ಈಗಳಿ ಪರಿಯಳು ತನಗಾದ ಕರ್ಮದ ಆರಬ್ಧವೆನಿಪದು ವಿರತೆ ವೇದಾರ್ಥ ವಿಂತ್ಯದು ಕೇಳು ಅಂದ್ರು. ಅಂದ್ರೆ ಸ್ತ್ರೀಯಳಾದ ಮೈತ್ರಾದೇವಿ ಕೇಳು, ಆ ಸಂಚಿತ ಕರ್ಮದಿಂದ ಉಂಟಾಗ್ಯದಲ್ಲ ಕರ್ಮ ಜ್ಞಾನ, ಮತ್ತೆ ಸುಟ್ಟಾದಂತ್ರಿ ಮತ್ತೆ ಹೆಂಗ ಹುಟ್ಟ್ಯದ? ಸಂಚಿತದಲ್ಲಿ ಕಿಂಚಿತ್ತಾಗಿ ಶರೀರ ಬಂದದ.
ಸಂಚಿತ ಪ್ರಾರಬ್ಧದಲ್ಲಿ ಕಿಂಚಿತ್ ಕಡೆಗೆ ಆಗ್ಯದ, ಕಡೆಗೆ ಆದ್ಮೇಲೆ ಜ್ಞಾನ ಆಗ್ಯದ, ಹುಟ್ಟಿದ ಮೇಲೆ ಆಗ್ಯದಲ್ಲ ಜ್ಞಾನ. ಹುಟ್ಟೋದಕ್ಕಿಂತ ಮುಂಚೆನೆ ಜ್ಞಾನ ಆಗಿದ್ರೆ ಅಲ್ಲೇ ಸುಟ್ಟೋತಿತ್ತು ಊಟ, ಹುಟ್ಟಕ್ಕೆ ಬೀಜನೇ ಇದ್ದಿಲ್ಲ. ಅಲ್ಲಿಂದ ಕಡೆಗಾಗಿ ಹುಟ್ಟಿ ಬಂದ ಮೇಲೆ ನಮಗೆ ಜ್ಞಾನ ಆಗ್ಯದ. ಮತ್ತು ಆ ಸಂಚಿತ ಕರ್ಮದ ಬೆಟ್ಟ ಹಂಗೆ ಆದಲ್ಲ, ಅದಕ್ಕೆ ಜ್ಞಾನಾಗ್ನಿ ತಗಿಲ್ತಲ್ಲ, ಅದು ಭಸ್ಮ ಆಯ್ತು. ಇದು ಕಿಂಚಿತ್. ಇದಕ್ಕೆ ಭಾಳ ಸಲ ದೃಷ್ಟ ಅಂತ ಹೇಳ್ತೇನೆ ನಾನು. ಒಬ್ಬ ರೈತ, ದೊಡ್ಡ ರೈತ, ಹೊಲದಲ್ಲಿ ಸಮೀಪ ಊರು ಮುಂದೆ ದೊಡ್ಡ ಹೊಟ್ಟಿನ ಬಣವೆಯನ್ನು ಸಪ್ಪೆ ಬಣವೆ ಹಾಕಿದ್ದ. ಮನೆಯಲ್ಲಿ 10-20 ದನಗಳು, ದೊಡ್ಡ ಮನೆ. ಪ್ರತಿದಿನ ತಲೆ ಮೇಲೆ ತಂದ ಹೊರೆ ಆಗಲ್ಲ ಅಂತೇಳಿ ಒಂದೊಂದು ಸಲ 2-3 ಬಂಡಿಯಷ್ಟು ಸಪ್ಪೆ ಬಣವೆಯಿಂದ ತಂದು ಅಟ್ಟದೊಳಗಿಟ್ಟು ಕೆಳಗೆ ಯಾವ್ಯಾವ ಸಮಯಕ್ಕೆ ಬೇಕು ಅದು ಕೊರೆದು ಅಂಕಣದಲ್ಲಿ ಹಾಕೋದು, ದನಗಳು ತಿಂಬೋದು. ಒಂದ್ಸಲ ಏನಾಯ್ತು, ಇದೇ ಪ್ರಕಾರವಾಗಿ ತರ್ಲಿಕ್ಕೆ ಹೋದ, ಸಪ್ಪೆ ಆಗಿತ್ತು. ಬಣೆಗೆ ಹೋದ, ಒಂದು ಬಂಡಿಯಷ್ಟು ಬಣೆ, ಒಂದು 10-15 ಕಟ್ಟು ಆಗಷ್ಟು ಬಂಡೆ ಹೇರಿದ. ಬಂಡೆಯಲ್ಲಿ ಹೇರಿ ಆ ಬಂಡಿ ಅರ್ಧ ದಾರಿ ಬಂದಿತ್ತು. ಈ ಕಡೆ ಬಣೆ ಮೇಲಿನಿಲ್ಲ, ಮನೆಗೆ ಮುಟ್ಟಿಲ್ಲ, ಅರ್ಧ ದಾರಿಲಿತ್ತು ನೋಡು. ಅಷ್ಟರೊಳಗೆ ಹಿಂದೆ ತಿರುಗಿ ನೋಡ್ತಾನ, ಆ ಯಾವ ಬಣೆಯಿಂದ ಸಪ್ಪೆ ತಂದಿದ್ದ ಅದೇ ಬಣವಿಗೆ ಬೆಂಕಿ ಬಿದ್ದ. ಅದೇ ಬಣವಿಗೆ. ಈಗ ಬಣವೆಯಲ್ಲಿ ಇದ್ದಂಥ ಸಪ್ಪೆಲ್ಲ ಸುಟ್ಟು ಭಸ್ಮ ಆಯ್ತಿಲ್ಲ, ಏನು ಉಳ್ಕೊಂಡದ ಇಲ್ಲ. ಇದು ಅಷ್ಟು ಬೆಂಕಿ ಹತ್ತರೊಳಗಾಗಿ ಕಡಿಗೆ ಆಗ್ಯದಲ್ಲ, ಬಂಡೆಗಿದ್ದು. ಇದು ಉಳಿತು, ಅದು ಸುಟ್ಟಾಯ್ತು. ಅದರಿಂದ ಸಂಚಿತ ಅನ್ನುವಂಥ ದೊಡ್ಡ ಬಣವೆಯಲ್ಲಿ ಕಿಂಚಿತ್ ತನ್ನುವಂಥದ್ದು ಹೊರಗೆ ಬಂದ ಮೇಲೆ ಏನಾಯ್ತು, ಇಲ್ಲಿ ಜ್ಞಾನಾಗ್ನಿಯಿಂದ ಸಂಚಿತ ಕರ್ಮ ಬಣವೆ ಸುಟ್ಟಂಗೆ ಸುಡಿತು. ಈಗ ಬಂಡೆಗಾದಲ್ಲ, ಬಂಡೆಗಿದ್ದು ಏನು ಮಾಡ್ತಾನ, ಬಂಡೆಗಿದ್ದದ್ದು ಮನೆಗೆ ತಂದ, ಅದನ್ನು ಕೂಡ ಸಂತೋಷದಿಂದ ದನಗಳಿಗೆ ಹಾಕಿ ಆ ಸಪ್ಪನ್ನು ಖಾಲಿ ಮಾಡಿದರು. ಏನು ಉಳಿತು ಅಲ್ಲಿ? ಏನಿಲ್ಲ. ಅದೇ ಪ್ರಕಾರವಾಗಿ ಇಲ್ಲಿ ಕೂಡ ಆ ಒಂದು ಈ ಸಂಚಿತ ಕರ್ಮದ ಒಂದು ಅಂಶವೇ ಶರೀರ ಅಂತಾರ. ಆ ಬಣೆ ಮೇಳದೆ ಒಂದು 10 ಕಟ್ಟು ಸಪ್ಪಿದ್ದಂಗ. ಈ ದೇಹದ ಸ್ಥಿತಿಗೆ ಕಾರಣವಾದದ್ದು ಒಂದು ಅಂಶ, ಒಂದೇ ಅಂಶದಷ್ಟು ಕಾರಣ ಆಗಿ ಇಷ್ಟಾಗಿ ಇಷ್ಟು ಕತೆ ಆಗ್ಯದ. ಉಳ್ದದ್ದೇನದು ಮತ್ತೆ ನಿನಗೆ? ಹೌದು, ಶರೀರ ಬಂತು, ಮತ್ತೆ ಹುಟ್ಟಿದ ಮೇಲೆ ತಿಂಬಕ್ ಬೇಕಿಲ್ಲ ನನಗೆ. ಆ ಸಂಚಿತ ಪ್ರಾರಬ್ಧದಲ್ಲಿ ಏನು ಆದ ಆ ಸಂಸ್ಕಾರ ಅದೇ ಈಗ ಉಣ್ತಿದ್ ನೋಡಿ, ಅದೇ ಉಣದೀಗ ನಾವು. ಅದಕ್ಕೆ ಮಾಡಿದ್ದು ಉಣ್ಣೋ ಮಹಾರಾಯ ಅಂತ ಗಾದೆ ಮಾತನ್ನು ಹೇಳ್ತಾರೆ. ನಾವು ಹಿಂದೆ ಏನು ಮಾಡಿವಿ ಅದೇ ಉಣ್ಬೇಕಲ್ಲ. ಮತ್ತು ನಾವೇನು ಅಡಿಗೆ ಮಾಡಿವಿ, ಎಷ್ಟು ಸಲ ಸೌಟಾಗಿ ತೆಗೆದ್ರು ಕೂಡ ಮಾಡಿದ ಅಡಿಗೆನೇ ಇರ್ತದೆ ವಿನ ಅನ್ನ ಮಾಡಿ ಹುಗ್ಗಿ ಆಗಲ್ಲಂದ್ರೆ ಆಗ್ತದೇನು? ಹುಗ್ಗಿ ಹೋಗಿ ಅನ್ನ ಆಗೋದಿಲ್ಲ, ಅನ್ನ ಹೋಗಿ ಹುಗ್ಗಿ ಆಗೋದಿಲ್ಲ. ಏನು ಆದ ಅದೇ ಊಟ ಮಾಡ್ಬೇಕಲ್ಲ. ಹಾಗಾಗಿ ಇದು ಅಂತಹ ಕರ್ಮಕ್ಕೆ ಪ್ರಾರಬ್ಧ ಕರ್ಮ ಅಂತ ಕರಿಬೇಕು. ಒಂದು ಅಂಶ ಏನು ಶರೀರ ಆಗಿ ಬಂದಲ್ಲ, ಇದು ಪ್ರಾರಬ್ಧ ಇಂದ ಜ್ಞಾನಾಗ್ನಿ ಸುಟ್ಟೋಗ್ಯದ ಸಂಚಿತ. ಹಾಗಾಗಿ ಇಂಥ ಒಂದು ಅಂಶದ ಪ್ರಾರಬ್ಧವನ್ನ ನಾವು ನಮ್ಮದೇ ನಾವು ಭೋಗ ಮಾಡಲಿಕ್ಕೆ ಎಷ್ಟೋ ಜನ್ಮಗಳು ಸಾಕಾಗಿ ಹೋಗ್ಯಾವ, ಸಾಕಾಗಿವಿಲ್ಲ. ಆದರೂ ಕೂಡ ನಾವು ಪ್ರಯತ್ನ ಮಾಡಿ ನಮ್ಮ ಕರ್ಮವನ್ನು ಕಳ್ಕೊಳ್ಳೋಕೆ ತಯಾರಿಲ್ಲ. ಕರ್ಮ
ಕಳ್ಕೊಳಕ್ಕೆ ತಯಾರಾದೇನು? ಮತ್ತೆ ಕರ್ಮಕ್ಕೆ ಕೈ ಹಾಕಿದ್ರೆ ಜನ್ಮಗಳು ಹೆಚ್ಚಾಗ್ತವ. ಮನೆ ಹೋದ ವರ್ಷ ಸಣ್ಣದಿತ್ತಲ್ರಿ, ಅದು ಬರೇ ಒಂದು 8 ಎಕರೆದ ಜೋಳ ಬಿತ್ತಿದ್ರಿ, ಅದಕ್ಕೆ ಸಣ್ಣದಿತ್ತು. ಈ ವರ್ಷ 20 ಎಕರೆ ಸಪ್ಪೆ ಅದ, ದೊಡ್ಡದಾಗ್ತಿಲ್ಲ. ಮನೆ ದೊಡ್ಡದಾಗದೆ, ಯಾಕಂದ್ರೆ ಅಲ್ಲಿ ಬೆಳೆ ಹೆಚ್ಚಾಗ್ಯದ, ಸಪ್ಪೆ ಹೆಚ್ಚಾಗ್ಯದ. ಕರ್ಮ ಹೆಚ್ಚಾಗ್ಯದ, ಬಂದ ಹೆಚ್ಚಾಗ್ತವ. ನಿನಗೆ ಕರ್ಮ ಮಾಡಕ್ ಬಹಳ ಸಂತೋಷ ಆಗ್ತದ. ಕರ್ಮದ ಭೋಗವನ್ನು ಊಟ ಮಾಡುವಾಗ ಅಲಗಾಡುತ್ತದ. ಯಾರಿಗೆ? ವಿಚಾರವಂತರಿಗೆ. ಕರ್ಮ ಅಂದ್ರೆ ಏನು ಗೊತ್ತಿಲ್ಲ, ಯಾಕೆ ಹುಟ್ಟಿವಂತೇನು ಗೊತ್ತಿಲ್ಲ, ಅಂಥವ್ರಿಗೇನು ಸಂಬಂಧ ಇದವಲ್ಲ. ಈಗ ಆರಬ್ಧ ಕರ್ಮವಿದನು ಯೋಗಿ ಭೋಗಿಸಿ ತೀರಿಸುವನು ಚಿಂತೆ ಒಡೆಯದೆ. ಆರಯೇ ಸುಖ ದುಃಖ ಮಿಶ್ರ ರೂಪಿಂದೆ ನಿವಾರಿಸಬಾರದು ಆರ್ಗೆಯುವುದು ಅಂದ್ರು. ಆರ್ಗೆಯು ಅಂದ್ರೆ ಯಾರಿಗಾದ್ರೂ ಕೂಡ ತ್ಯಾಗ ಮಾಡ್ಲಿಕ್ಕೆ ಬರೋದಿಲ್ಲ. ಏನ್ ತ್ಯಾಗ ಮಾಡಕ್ ಬರಂಗಿಲ್ಲ ಅಂದ್ರೆ ಈ ಆರಬ್ಧ ಕರ್ಮ. ಈ ಸದ್ಯದಲ್ಲಿ ಆರಬ್ಧ ಮುಂದೆ ಬರೋದು. ಇದು ಯೋಗಿ ಏನು ಮಾಡ್ತಾನಂದ್ರೆ ಇದನ್ನ ಚಿಂತೆ ಒಡೆಯದೆ, ಅಂದ್ರೆ ಯಾವುದೇ ಒಂದು ಸುಖ ಬರಲಿ ಚಿಂತೆ ಮಾಡಂಗಿಲ್ಲ, ದುಃಖ ಬರಲಿ ದುಃಖ ಯಾಕೆ ಬಂತು ಅಂತ ಚಿಂತೆ ಮಾಡಂಗಿಲ್ಲ, ಸುಖ ದುಃಖ ಮಿಶ್ರ ಬಂದು ಹೋದ್ರೂ ಕೂಡ ಚಿಂತೆ ಮಾಡದೆ, ಯಾವುದೇ ವ್ಯಸನಕ್ಕೆ ಒಳಗಾಗದೆ ಆತ ಉಂಡು ಉಟ್ಟು ಸಂಚರಿಪನು. ಆರಾಮ ಉಣ್ತಾನ, ಸಂಚಾರ ಮಾಡ್ತಾನ. ಹೀಗೆ ಪ್ರಾರಬ್ಧ ಕರ್ಮವನ್ನ ಮಿಶ್ರ ರೂಪದಿಂದ ಎರಡರ ಕೂಡುವಿಕೆಯ ರೂಪದಿಂದ ಭೋಗಿಸಿ ಆತ ಯಾವ ಚಿಂತೆಯನ್ನು ಕಿಂಚಿತ್ತಾದರೂ ಮಾಡಲಾರದೆ ಲೀಲಾ ಮಾತ್ರವಾಗಿ ಕಾಲವನ್ನು ಕಳೆಯುತ್ತಾನೆ. ತನ್ನ ಲೀಲೆ ಬಂದಂಗೆ ಕಾಲ ಕಳೀತಾರೆ ನೋಡೋರು. ಅದಕ್ಕೆ ಜ್ಞಾನಿಗಳು ನಮ್ಮ ಸ್ವಾಧೀನ ಇರಂಗಿಲ್ಲ ಅಂತ ಅನಿಸ್ತದೆ. ಜ್ಞಾನಿಗಳು ನಮ್ಮ ಸ್ವಾಧೀನ ಇಲ್ಲ. ಯಾಕಂದ್ರೆ ಆನೆ ಮಾವುತನ ಸ್ವಾಧೀನ ಇರ್ತದೆ. ಎಲ್ಲಿವರೆಗೂ ಅಂದ್ರೆ ಅದಕ್ಕೆ ಮದ ಏರುವವರೆಗೂ ಮಾವುತನ ಆಧೀನದ ಅವನಲ್ಲಿರುವಂಥ ಸಣ್ಣ ಕರಿ ಹಿರಿದಾದ ಏನಯ್ಯ ಅಂಕುಶ ಕಿರಿದನ್ನಬಹುದೇ. ದೊಡ್ಡ ಆನೆಯಾದ ಅಂಥ ಆನೆ ಒಬ್ಬ ಮಾನವನ ಕೈಯಲ್ಲಿರುವಂಥ ಒಂದು ಸಣ್ಣ ಅಂಕುಶದ ಆಧೀನದಲ್ಲಿ ಅದು ಕೆಲಸ ಮಾಡ್ತದೆ. ಆಧೀನದಲ್ಲೇ ಮಾಡ್ತದಿಲ್ಲ. ಅದೇ ಆನೆ ಬಾಳೆಯ ತೋಟ ನೋಡಿದ್ರೆ ಬಹಳ ಖುಷಿ. ಅದಕ್ಕೆ ಬಾಳೆ ತೋಟ ಬಹಳ ಖುಷಿ. ಅದೇ ಆನೆ ಯಾವ ಮಾವುತನ ಆಧೀನದಲ್ಲಿದ್ದಂಥ ಆನೆ ಬಾಳೆಯ ತೋಟದ ಮೋಹದಲ್ಲಿ ಮಗ್ನವಾದಂಥ ಆನೆ ಅದಕ್ಕೆ ಒಂದು ಸಲ ಮದ ಬಂತು ಅಂತ ತಿಳ್ಕೊಳ್ರಿ. ಇಲ್ಲಿವರೆಗೂ ಯಾರ ಆಧೀನದಲ್ಲಿ ಇದ್ದು ರಾಜಬೀದಿಯಲ್ಲಿ ಗಂಭೀರ ನಡೆದಿತ್ತು, ಆ ಅಂಕುಶವನ್ನ ಲೆಕ್ಕಿಲ್ಲ, ಅಂಕುಶದ ಮಾವುತನ ಲೆಕ್ಕಿಲ್ಲದೆ ಅವನನ್ನು ಕೆಳಗೆ ಹಾಕಿ ನುಗ್ಗೊಡೋದು. ಅದೇ ಯಾವುದೋ ಮೋಹಕ್ಕೆ ಒಳಗಾಗಿತ್ತು ಬಾಳೆಯ ತೋಟದೊಳಗೆ ಹೋಗಿ ತನ್ನ ಸೊಂಡಿಲಿಂದ ಎಲ್ಲವನ್ನು ಕಿತ್ತಿ ಬಿಸಾಕಿ ರಾಜಬೀದಿಯಲ್ಲಿ ಮಾನವರಿಗೆ ತಾನು ಹೋಗ್ತಿದ್ರು ಕೂಡ ಮಾನವರು ಈ ಕಡೆ ಹೋಗ್ತಾರೆ ಬರ್ತಾರೆ, ಯಾನೇ ಲಕ್ಷ್ಯ ಇಲ್ಲ ನೋಡಿ ಯಾರಿಗೆ. ಅವಾಗ ಮದ ಬಂದಾಗ ಇಡೀ ಬೀದಿಯನ್ನೇ ತನ್ನ ಆಧೀನ ಮಾಡ್ಕೊಂತದ್ದು. ಆ ದಾರಿ ಯಾರು ಬರಂಗಿಲ್ಲ, ತನ್ನ ಆಧೀನ.
ಪರರ ಆಧೀನಾಗಿದನೀಗ. ಮೊದಲಾಯಿತು ಯಥಾರ್ಥ ಇತ್ತು, ಮದ ಇರ್ತು. ಅಜ್ಞಾನ ಅವಸ್ಥೆಯಲ್ಲಿ ಹೀಗೆ ಇರ್ತಾರೆ, ಜ್ಞಾನ ಅವಸ್ಥೆಯಲ್ಲಿ ಜ್ಞಾನಿಗಳು ಹಾಗೆ ಇರ್ತಾರೆ, ಲೀಲಾಜಾಲವಾಗಿ. ಯಾರ್ದು ಭಯ ಇಲ್ಲ, ಯಾರ್ದು ಭೀತಿ ಇಲ್ಲ. ಹೀಗೆ ಉಂಡುಟ್ಟು ಸಂಚಾರ ಮಾಡಿ ಅದರ ಜೊತೆಯಲ್ಲಿ ಆತನಿಗೆ ಮಾನ ಅಪಮಾನ ಸುಖ ದುಃಖ ಇವು ಷಡೋರ್ಮಿ ಏನಾವಲ್ಲ. ಮಾನ ಅಪಮಾನ ಎಲ್ಲೋ ಹೋದ್ರೆ ಬಹಳ ದೊಡ್ಡ ಮರ್ಯಾದೆ ಗೌರವ ಕೊಟ್ಟರು ಕೂಡ, ಕೆಲವು ಕಡೆ ಅಪಮಾನ ಮಾಡಿದ್ರು ಕೂಡ, ಸುಖ ದುಃಖ ಇರಲಿ, ಶೀತ ಉಷ್ಣ ಕಾಲ ಇರಲಿ, ಮೊದಲಾದ ದ್ವಂದ್ವಗಳು ಒಂದಕ್ಕೊಂದು ವಿರುದ್ಧವು. ಇವುಗಳಲ್ಲಿ ಆತ ಎಲ್ಲವನ್ನ ಉಂಡು ಹುಟ್ಟು ತೀರಿಸುವನು. ಬೇಸಿಗೆ ಉಷ್ಣ ಇತ್ತು, ಅದನ್ನು ಮುಗಿಸ್ತಾನ, ಚಳಿ ಅದನ್ನು ಮುಗಿಸ್ತಾನ. ಸುಖ ಅಂದ್ರೇನು ಆರೋಗ್ಯ, ದುಃಖ ಅಂದ್ರೇನು ಅನಾರೋಗ್ಯ. ಇವೆಲ್ಲ ಸುಖ ದುಃಖದ ದ್ವಂದ್ವಗಳು. ಇನ್ನು ಬಹಳ ವಿಚಾರ ಮಾಡಿದರೆ ಎಲ್ಲವೂ ಕೂಡ ಅದೇನು ತಿಳ್ಕೊಂಡನ ಅಂದರೆ ಅವಶ್ಯ ಮನೋಭೋಕ್ತವ್ಯಂ ಕೃತಂ ಕರ್ಮ ಶುಭ ಅಶುಭಂ. ಇವೆಲ್ಲವೂ ಕೂಡ ಪ್ರಾರಬ್ಧ ಕರ್ಮವನ್ನು ಉಣ್ಣುವುದು ಯಾವುದು ಅಂದರೆ ಮನಸ್ಸು. ಸುಖ ದುಃಖ ಮಾನ ಅಪಮಾನ ಶರೀರ ಇವೆಲ್ಲ ಅವಕ್ಕೆ ಸಂಬಂಧವಿನಃ ಬೇರೊಂದು ಉಪಾಯದಿಂದ ಅದನ್ನು ತೀರಿಸುವುದಕ್ಕೆ ಬರೋದಿಲ್ಲ. ಬೇರೆ ರೀತಿಯಿಂದ ತೀರಿಸಲಿಕ್ಕೆ ಏನು ಬರಂಗಿಲ್ಲ. ನಮ್ಮ ಪ್ರಾರಬ್ಧ ಕರ್ಮ ನಮ್ಮದು ಇನ್ನೊಬ್ಬರು ತೀರ್ಸಕ್ಕೆ ಬರಂಗಿಲ್ಲ. ಮತ್ತು ಇನ್ನೊಬ್ಬರದು ತೀರ್ಸಕ್ಕೆ ಬರಂಗಿಲ್ಲ ಅಂದರೆ ಇನ್ನೊಬ್ಬರದು ನಮಗೆ ಬರ್ತದಂತ ಅರ್ಥ ಮಾಡ್ಬೇಕೇನು. ಅವ್ರದ್ದು ನಮಗೆ ಬರಂಗಿಲ್ಲ, ನಮ್ಮದು ಅವ್ರಿಗೆ ಹೋಗೋದಿಲ್ಲ. ಲೋಕಾರೂಢಿಯಲ್ಲಿ ಸಂಸ್ಕಾರಕ್ಕಾಗಿ ನೋಡೋ ತಂದೆ ಮಾಡಿದ ಪುಣ್ಯ, ತಾಯಿ ಮಾಡಿದ ಪುಣ್ಯ ಅಂತ ಅದು ಉಪಚಾರಕ್ಕಾಗಿ ಹೇಳಿದಂಥ ವಾಕ್ಯಗಳಿವ್ನ ಇಲ್ಲಿ ವಾಲಿಜ ವದನೆ ನೀನು ಒಲವೆಂದೇ ತಿಳಿಯುವುದು. ಆ ಪ್ರಾರಬ್ಧದಿಂದ ಸಮ್ಯಕ್ ಜ್ಞಾನ ಶಾರೀರವಿಡಿದು ಮಾಡಿದ ಕರ್ಮವಿದು ವಿಚಾರಿಸಲು ಆಗಾಮಿ ಎನಿಪದು. ಸಂಚಿತ ಹಿಂದ ಪ್ರಾರಬ್ಧ ಇಂದು ಈ ಸದ್ಯೇನ ಪ್ರಾರಬ್ಧ ಕರ್ಮದಾಗಿ ನಾವು ಈಗ ಎದ್ದು ಈಗೇನು ಮಾಡ್ತೀವಲ್ಲ ಅದು ಮಾಡಿದ್ರೆ ಮುಂದಿನ ಬುತ್ತಿ ಆಗಾಮಿ. ಮುಂಜಾನೆ ಬುತ್ತಿ ಗಿಟ್ಕೊಂಡು ಹೊಲಕ್ಕೆ ಹೋಗಕ್ಕೆ ಅರ್ಜೆಂಟ್ ಅಂತಂದ್ರೆ ಹೊಲ್ದಾಗ ಹೋಗಿ ಬುತ್ತಿ ಬಿಚ್ಚಿದಾವ. ಅಲ್ಲಿ ಮನೆಗೆ ಬೆಳಗ್ಗೆ ಏನು ಮಾಡೋಕ್ಕಾಗ್ತದ, ನುಚ್ಚು ಖಾರ ಕಟ್ ಕಳ್ಸ್ಯಾರ. ಅವನು ಹೊಲ್ದಾಗ ಹೋಗಿ ಬುತ್ತಿ ಬಿಚ್ಚಿ ನೋಡ್ತಾನ, ಈ ಹೂಳಿಗಾದ್ರೆ ಬೇಯಿಸಿತ್ತಂತ. ಹೂಳಿಗೆ ಆತವೆ ನಾವು ನೀನೇನು ಮೊದಲು ಮನೆ ಮಾಡಿ ಕಟ್ಟಾರ ಅದೇ ಅಲ್ಲಿರ್ತದ. ಬ್ಯಾರೆ ಏನು ಪ್ರಯತ್ನ ಮಾಡಿದ್ರೆ ಬದಲಾವಣೆ ಆಗೋದಿಲ್ಲ. ಹಾಗೆ ಹೋಳಿಗೆನ ಆಗ್ಬೇಕಿತ್ತಂದ್ರೆ ಮೊದಲೇ ಹೋಳಿಗೆ ಮಾಡ್ಕೊಂಡು ಹೋಗ್ಬೇಕಪ್ಪ. ಬುತ್ತಿ ಕಟ್ಟುವಾಗನೇ ಹೋಳಿಗೆ ಮಾಡಿ ಕಟ್ಕೊಂಡು ಹೋದ್ರೆ ಅಲ್ಲಿ ನಿನ್ನ ಕಾಲು ರೊಟ್ಟಿ ಆಗೋದಿಲ್ಲ, ಹೋಳಿಗೆನ ಆಗ್ತಾವ. ಅದರಂತೆ ಇಲ್ಲಿ ಶ್ರೀಮಂತ ಬಡವ ಅನಂತ ರೀತಿ ಯಾಕೆ ಆಗಿ ಹುಟ್ಟಿವಿ ನಾವೆಲ್ಲರೂ ಅಂದರೆ ಪ್ರಾರಬ್ಧ. ಹಾಗಾಗಿ ವಾರಿಜವದನೆ ಅಂದರೆ ಕಮಲದಂತೆ ಶೋಭಾಯಮಾನವಾದ ಮುಖವುಳ್ಳ ಮೈತ್ರಿ. ಪ್ರಾರಬ್ಧ ಕರ್ಮದಿಂದ ಸೌಮ್ಯ ಜ್ಞಾನ ಅಂದರೆ ಯಥಾರ್ಥವಾದ ಸ್ವರೂಪ ಜ್ಞಾನ, ಯಥಾರ್ಥ ಜ್ಞಾನದು. ಶರೀರವನ್ನು ಹೊತ್ತು ಮಾಡಿದ ಕರ್ಮವಿದು ವಿಚಾರ ಮಾಡಲಾಗಿ ಆಗಾಮಿ ಎನಿಪದು. ಈ ಮಾಡಿದೆ ಆಗಾಮಿ.
ಏನು ಮಾಡಿದ್ದಾಗ ಆಗ್ತದೆ? ನೀನು ಈ ಜನ್ಮದಲ್ಲಿ ವಿಚಾರ ಮಾಡಿ ಏನು ಮಾಡ್ತಿದ್ದೆ ಅದೇ ಆಗ್ತದಂತ ಅರ್ಥ. ಮನೆಗೆ ರೊಟ್ಟಿ ಮಾಡಿದ್ದೆ, ಹೊಲ್ದಾಗ ರೊಟ್ಟಿ. ಮನೆಗೆ ಹೋಳಿಗೆ ಮಾಡಿದರೆ ಹೊಲ್ದಾಗ ಹೋಳಿಗೆ. ಅದರಂತೆ ಈ ಶರೀರ ಪ್ರಾರಬ್ಧ ಶರೀರ ಬಿಡಿದು ಬಂದಿವಲ್ಲ, ಈ ಜನ್ಮದಲ್ಲಿ ಏನು ಮಾಡ್ತೀವಿ ಅದೇ ಮುಂದೆ ನಿನಗೆ ಆಗಾಮಿ ಅಂದ ನೋಡು. ಅದೇ ಆಗಾಮಿ ಅಂದಾಗ ನೀನು ಒಲವಿಂದೆ ಇದನ್ನ ತಿಳಿಯುವುದು ಅಂದರೆ ಅರಿಯುವುದು ಅಂದರು. ಯಾಕಂದ್ರೆ ಆಗಾಮಿ ಏನಿಪ ಧರ್ಮ ಅಧರ್ಮವದು ತಾನು ಯೋಗಿಯು ನುತಿಸಿ ನಿಂದಿಸಿದರ್ಗೆ ಹೋಗುತ್ತಿರ್ಪದು ನಿಜಬಹುದಾಗಿ ಮುಕ್ತ ತಾನಾಗುವನು ಅವನಿದು ಶ್ರುತಿ ಸಿದ್ಧ. ಈಗ ಇಷ್ಟೆಲ್ಲ ಮಾಡಿ ಬಂದವನು ವಿಚಾರ ಮಾಡ್ತಾನಿಲ್ಲ. ಯಾವುದೇ ಮಾಡಲಿ, ಗುರು ಶಿಷ್ಯ ಉತ್ತಮರು ಶಾಸ್ತ್ರ ಶ್ರವಣ ಧರ್ಮ ನೀತಿ ಇವೆಲ್ಲ ಮೊದಲು ಮಾಡಿದಂಗೆ ಮಾಡ್ತಾರೆ. ಈಗ ವಿಚಾರ ಮಾಡೇ ಮಾಡ್ತಾರೆ. ವಿಚಾರ ಮಾಡಿದಾಗ ಏನಂತ ಇದು ಧರ್ಮ ಆಯ್ತು, ಒಳ್ಳೇದಾಯ್ತಪ್ಪ. ಹಿಂದೆ ವಿಚಾರ ಮಾಡಿಲ್ಲ, ಅದು ಅಧರ್ಮ ಆಗ್ಯದ, ಒಪ್ಪನ್. ಈಗ ಧರ್ಮ ಏನದ, ಪುಣ್ಯದ ಕೆಲಸ ಮಾಡಿದ್ವಿ, ವಿಚಾರ ಮಾಡಿದ್ವಿ, ಪುಣ್ಯದ್ದಾಯ್ತು. ಇಲ್ಲಿವರೆಗೂ ವಿಚಾರ ಮಾಡಲಾರ್ದ ಮಾಡಿದ್ದು ಪಾಪ ಇತ್ತಲ್ಲ. ಈಗ ಅದು ಏನಾಗ್ಯದ, ಈಗ ವಿಚಾರ ಮಾಡಿದ ಮೇಲೆ ಸಂಚಿತ ಏನದ ಜ್ಞಾನದಿಂದ ವಿಚಾರ ಮಾಡಿ ಸುಟ್ಟನ. ಈಗ ತನು ಉಳಿದ ಒಂದು ಅಂಶ ಪ್ರಾರಬ್ಧ. ಈಗ ಅವನು ವಿಚಾರ ಮಾಡುವಾಗ ಏನಾದರೂ ಕೊಂಡು ಒಂದು ಒಳ್ಳೆಯದು ಜೊತೆಯಲ್ಲಿ 100 ಒಳ್ಳೆಯದಾದ್ರೂ ಕೂಡ ಒಂದು ಕೆಟ್ಟದ್ದು ಆಗಬಹುದು. ಅವನಿಗೆ ಆಯ್ತು ಅಂತ ಇಟ್ಕೋ, ಮಾಡೋದೇ ಇಲ್ಲ. ಅಚಾನಕ್ ಪ್ರಾರಬ್ಧ ಹೇಳಕ್ಕಂಗಿಲ್ಲ. ಪ್ರಾರಬ್ಧ ಹಿಂಗೆ ಅಂತ ಹೇಳಕ್ಕಾಗಲ್ಲ. ಇತ್ತಂದ್ರೆ ಏನು ಮಾಡ್ತದೆ, ದೋಷ. ಹಾಗಾಗಿ ಆ ಪುಣ್ಯಕ್ಕಾದರೂ ಹುಟ್ಟಬೇಕಲ್ಲ ಜ್ಞಾನಿ. ಮುಕ್ತ ಹೆಂಗಾಗ್ತಾನ? ಪಾಪ ಆದರೂ ಹುಟ್ಟಬೇಕು, ಪುಣ್ಯ ಆದರೂ ಹುಟ್ಟಬೇಕಂತ ಅದ. ಪಾಪ ಪುಣ್ಯ ಅನ್ನುವಂಥ ಬೀಜ ಎಲ್ಲಿ ನಷ್ಟ ಆಗ್ತವ ಆವಾಗ ಹುಟ್ಟು ಸಾವೋಗ್ತದೆ. ಅಂದಾಗ ಇವನು ವಿಚಾರ ಮಾಡಿ ಇವೆಲ್ಲ ಮಾಡ್ಯಾನಲ್ಲಪ್ಪ, ಶರೀರ ಹೋಯ್ತು, ಮತ್ತು ಇವ್ರು ಪುಣ್ಯ ಮಾಡೋ ಏನಂದ್ರೆ ಮತ್ತೆ ಹುಡ್ತಾನಲ್ಲ ಅಂದರೆ ಹಂಗಾಗೋದಿಲ್ಲ ಅಂತಾರೆ ಅವರು. ಕಾರಣ ಯೋಗಿಯ ನುತಿಸಿ ನಿಂದಿಸಿದವ್ರಿಗೆ ಹೋಗುತ್ತಿರ್ಪದು. ಯಾರು ಸ್ತುತಿ ಮಾಡ್ತಾರ ಅಂದರೆ ಅವನು ಮಾಡಿದ ಪುಣ್ಯ ಎಲ್ಲ ಅವ್ರಿಗೆ ಕೊಟ್ಟ ಬಿಡ್ತಾನ. ಅವನು ಜ್ಞಾನಿಗಳು ಏನೇನು ಇಟ್ಕೊಂಡ್ರೆ ನಾನು ವಿಚಾರ ಮಾಡ್ರಿ, ಏನು ಇಟ್ಕೊಳ್ಳಿಲ್ಲ. ಎಲ್ಲ ಇದ್ದದ್ದನ್ನು ಹಂಚಿ ಹೋಗ್ಬಿಟ್ರು ನೋಡ್ರಿ. ಮತ್ತೆ ಅವನ್ನ ನಿಂದೆ ಮಾಡೋರಲ್ಲ ಬಹಳ ಮಂದಿ. ಅವ್ರಿಗೇನು ಕೊಡ್ತಾನ? ತಾನು ಮಾಡಿದ ಅಧರ್ಮ ಪಾಪದ್ದು ಏನನ್ನಿದ್ರೆ ಅವ್ರ ಪಾಲಿಗೆ ಅದು ಹೋಗ್ತದೆ, ಇವ್ರ ಪಾಲಿಗೆ ಇದು ಹೋಗ್ತದೆ. ತಗೊಂಡು ಹೋಗ್ರಿ ಅಂತ ಅವ್ರು ಹೇಳೋದೇ ಬೇಕಾಗಿಲ್ಲ. ತಗೊಂಡು ಹೋಗ್ರಿ, ಏನಲ್ಲಿ ಪುಣ್ಯ ಅದ ಪಾಪ ಅದ ನೀವು ತಗೊಂಡು ಹೋಗ್ರಿ ಅಂತ ಹೇಳಂಗಿಲ್ಲ. ಜಗತ್ತಿನಲ್ಲಿ ಕ್ರಿಯೆಗಳು ನಡೀತೇವೆ, ನಡೆಯವಿಲ್ಲ ಕ್ರಿಯೆ. ಅದಕ್ಕಾಗಿ ಆತನ ವಂದಿಸಿದವರಿಗೆ ಪುಣ್ಯ, ನಿಂದಿಸಿದವರಿಗೆ ಪಾಪ ಅಂತ ಶಾಸ್ತ್ರ ಹೇಳವು. ಹೀಗೆ ಎರಡು ಇಲ್ಲ ಅಂದಮೇಲೆ ಆಗಾಮಿ ಏನದು ಹುಟ್ಟಕ? ಎರಡು ಈ ಬೀಜನೇನೆ, ಬೀಜ ಇಲ್ಲಂದ್ರೆ ಬೆಳೆಯಂಗೆ ಬರ್ತದೆ. ಅದಕ್ಕಾಗಿ ಮುಕ್ತನಾಗುವನು, ಅವನೇನಾಗ್ತಾನ? ಮುಕ್ತನಾಗುವನು. ಇದು ಶ್ರುತಿ ಸಿದ್ಧಾಂತ. ಸಾಕ್ಷಾತ್ ಭಗವಂತ ಇಲ್ಲೇ ಇರಲಿ, ಕೈಲಾಸದಾಗ ಅಂತ ಅಲ್ಲೇ ಇರಲಿ ಬಿಡಿ, ಏನು ತಪ್ಪದ. ಅವನು ನಮಗೆಲ್ಲ ಹೇಳಕತ್ತಾನಂತ ಅರ್ಥ ಮಾಡವು. ಅವನೇ ಹೇಳಕತ್ತಾನ, ನೋಡಿ ಹಿಂಗಾದ, ಹಿಂಗೆ ಮಾಡಿ ಮತ್ತೇನು ಪಡೀರಿ ಅಂದರೆ ಮುಕ್ತಿಯನ್ನು ಪಡೀರಿ ಅಂತ ಅವ್ರು ಹೇಳೋ ಮಾತು. ಮತ್ತೆ
ಈ ತೆರದಿಂದೆ ಕರ್ಮ ಆವಳಿ ಅಳಿದು ಬೇರೆ ಮಾತೇನು ಯೋಗಿ ನಿಜ ಆನಂದ ಚೈತನ್ಯ ಅದ್ವಯ ಮುಕ್ತಿ ಪಡೆಯುವುದು ಸತ್ಯವೆಂದು ಓತು ನೀನು ಅರಿವುದು ಅಂಬುಜ ನೇತ್ರೆ ಎಂದು. ಸತ್ಯ ಅಂತ ತಿಳ್ಕೊಂಡ್ರು ಓತು ಅಂದರೆ ಇಲ್ಲಿ ಚೆನ್ನಾಗಿ ಅಂದು ಮತ್ತೆ ಅನುಮಾನ ಬೇಡ ಅಂತ ನಿಸ್ಸಂಶಯವಾಗಿ ಈ ಒಂದು ಪ್ರಕಾರವಾಗಿ ಈ ಸಂಚಿತ ಪ್ರಾರಬ್ಧ ಆಗಾಮಿ ಕರ್ಮ ಆವಳಿನ ಸಮೂಹಗಳಾವಲ್ಲ, ಆವಗಳಿಂದ ಬೇರೆ ಮಾತೇನು. ಅವನಿಗೆ 3 ಇಲ್ಲಿ ಬಿಟ್ಟು ನೋಡಗ, ಸಂಚಿತ ಬಿಡ್ತು, ಮತ್ತು ಪ್ರಾರಬ್ಧ ಬಿಟ್ಟು ಹೋಗ್ಯದ, ಆಗಮನ ಬಿಟ್ಟು ಹೋಯ್ತು, ಬೇರೆ ಮಾತೇನು, ಬ್ಯಾರೆ ಏನು ಹೇಳ್ತು ಅವ್ರ ಬಗ್ಗೆ ಅಂದಾಗ ಆ ಯೋಗಿ ನಿಜ ಆನಂದ, ಅವನಿಗೆ ಏನು ಹೇಳಕ್ಕೆ ಬರಂಗಿಲ್ಲ, ನುಡಿಲಿಕ್ಕೆ ಬರಂಗಿಲ್ಲ. ಆತ ಸ್ವರೂಪ ಆನಂದ ಚೈತನ್ಯನಾಗಿ ಚಿದ್ರೂಪನಾಗಿ ಮತ್ತು ಅದ್ವಯನಾಗಿ. ಅಂದ್ರೆ ಅಲ್ಲಿ 3 ಲೆಕ್ಕ ಹೇಳಿದ್ರೆ ಯಾವ ಭೇದ ಇಲ್ಲಂತ. ಸ್ವಗತ ಭೇದ, ಸಜಾತಿ ಭೇದ, ವಿಜಾತಿ ಭೇದ ಯಾವುದೂ ಒಂದು ಇಲ್ಲದೆ ಮುಕ್ತಿಯನ್ನು ಅಂದರೆ ಮೋಕ್ಷವನ್ನು ಹೊಂದುವನು ಇದು ನಿಜವಂದು ಅಂದ್ರು. ಇದು ನೋಡು ಸತ್ಯ, ಇದು ಸತ್ಯ ಅಂತ ಅಲ್ಲಿ ಪರಮಾತ್ಮ ಕುಂತ ಹೇಳ್ತಾನ. ಮತ್ತೆ ಬ್ಯಾರವು ನಾವು ಸತ್ಯ ಅಂದ್ರೆ ನಮ್ಮ ಮಾತು ಸುಳ್ಳು, ಪರಮಾತ್ಮ ಸುಳ್ಳು. ಮತ್ತೆ ಅಂದ್ರೆ ನಾವು ಪರಮಾತ್ಮ ನಮ್ಮ ಮೇಲೆ ಆಶೀರ್ವಾದ ಮಾಡ್ತಾನ, ಅವನ ಕೃಪೆ ನಮಗೆ ಆಗ್ತದ. ನಮಗೆ ಯಾಕೆ ಪ್ರಯತ್ನ ಮಾಡ್ತೀವಿ, ಯಾಕಾಗೋದಂದ್ರೆ ನಾವು ಭಗವಂತನ ಮಾತನ್ನು ಬಿಟ್ಟಿವಿ, ಮನುಷ್ಯನ ಮಾತನ್ನು ನಂಬಕತ್ತೀವಿ. ನಾನೊಬ್ಬ ಮಾನವ, ನಾನು ಏನನ್ನು ಹೇಳಿದ್ರೆ ಹೌದಪ್ಪ ಹಿಂಗೆ ಹೇಳಿದ್ರು ಅಂತ ಇದನ್ನ ಹಿಡ್ಕೊಂಬೋದು. ಇನ್ನೊಬ್ಬತ್ತ ಹೋದ ಆತ ಅದು ಹೇಳಿದ್ರೆ ಅದನ್ನ ಹಿಡ್ಕೊಂಬೋದು. ಆದ್ರೆ ಭಗವಂತ ಹೇಳ್ತಾನ ಶ್ರುತಿ ಸಿದ್ಧ ಪ್ರಮಾಣ ಅಂತಾನ. ಅಂದರೆ ನಾವೆಲ್ಲರೂ ಯಾವ ಮಾತಿಗೆ ನಾವು ನಂಬಬೇಕಂದ್ರೆ ಶ್ರುತಿ ಪ್ರಮಾಣ ಅಂದ್ರು, ವೇದ ಪ್ರಮಾಣ. ಹಾಗಾಗಿ ಈ ವಿಷಯದಲ್ಲಿ ಅನ್ಯ ಮತವಾದಿಗಳಾರಲ್ಲ, ಅನ್ಯ ಮತವಾದ ಕರ್ಮದಿಂದ ಮೋಕ್ಷೋ, ಉಪಾಸನೆಯಿಂದ ಮೋಕ್ಷ, ತಪಸ್ಸು ಮಾಡಿದ್ರೆ ಮೋಕ್ಷ ಆಗ್ತದೆ, ಮತ್ತು ಬೇರೆ ಬೇರೆ ರೀತಿಯಿಂದ ಮೋಕ್ಷ ಆಗ್ತದ. ಬಹಳ ಸರಳಾದ ಅವ್ರು ಹೇಳೋರು ಹಂಗೆ ಹೇಳ್ತಾರೆ. ಒಂದ್ಸಲ ಹೇಳಿ ನಿಮ್ಗೆ ಅದೊಂದು ಸಣ್ಣದು ಹೇಳ್ತೀನಿ, ಇಲ್ಲಿ ಮುಗಿತಿದ್ದು. ನಾವಿಲ್ಲೇ ಕಲ್ಲೂರಿಗೆ ಇದ್ವಿ. ಕಲ್ಲೂರಾಗ ನಮ್ಮ ಚೆಗುಂಟೆಯವ್ರ ಮದುವೆ ಇತ್ತು, ನಮ್ಮ ತಿರುಪತಿದು. ರಾತ್ರಿ ವ್ಯವಸ್ಥೆ ಅಲ್ಲೇ ಮಾಡಿದ್ವಿ. ಬೆಳಿಗ್ಗೆ ಎದ್ದು ಅಲ್ಲಿ ಮಹಾಲಕ್ಷ್ಮಿ ಟೆಂಪಲ್ ಪ್ರಸಿದ್ಧ ಇಲ್ಲ, ಈಗ ಜನ ಕಡಿಮೆ. ತುಡಿ ಸಾವ್ ನೀವು ಬಂದ್ರೇನ್ರಿ? ರಾತ್ರಿ ವ್ಯವಸ್ಥೆ ಮಾಡಿದ್ವಿ. ಬೆಳಗ್ಗೆ ಎದ್ದು ಸ್ನಾನ ಮಾಡಿ ದೇವಸ್ಥಾನಕ್ಕೆ ಹೋಗಂತ ಹೋದ್ವಿ. ಅದು ನೋಡಿದ್ರೆ ಸಣ್ಣದಲ್ಲ, ಆದರೆ ಇಲ್ಲಿ ಬಾಂಬೆದಿಂದ ಬರ್ತಾರೆ ಜನ. ಅಂದರೆ ಅದು ಆಡಳಿತ ಯಾರ ಕೈಗಾದ ಗೊತ್ತಾ? ಇವ್ರ ಕೈಗಾದ. ಹಂಗಾಗಿ ಅವ್ರ ಪ್ರಚಾರದಲ್ಲಿ ಸೂರ್ರು. ಒಂದೊಂದೇ ಮನೆ ಅವ, ಒಂದೊಂದೇ ಮನೆ ಊರಾಗ ಊರನ್ನು ಆಳ್ತಾರೆ ನೋಡವ್ರು. ಅಂದರೆ ಬುದ್ಧಿವಂತರಂತವ್ರು. ನಾವು ಪ್ರಥಮದಲ್ಲಿ ಅವತ್ತು ಹೋದ್ವಿ. ಹೋಗಿ ಸುಮ್ಮನೆ ದೇವಸ್ಥಾನ ಎಲ್ಲ ನೋಡಿದ್ವಿ. ಅಲ್ಲಿ ಗುಡಿ ಸಣ್ಣದದ, ಮುಂದೆ ವರಾಂಡ ಅದ, ಆ ಜಂಪ ಕಟ್ಟಿದಂಗೆ ಕಟ್ಟ್ಯಾರ. ಆ ಬರೀ ಕಾಯಿಗಳು 10-20 ಗಂಟು ಹಾಕೋದು, ಗಂಟು ಕಟ್ಟೋದು. ಹೀಗೆ ಇಲ್ಲೆಲ್ಲ ನೋಡು ಬರೀ ಕಾಯಿನೇ. ನಾವು ಕಾಯೋದಿಲ್ಲ, ಏನಿಲ್ಲ. ಸುಮ್ಮನೆ ಹೋದ್ವಿ. ಹೋಗಿ ನಮಸ್ಕಾರ ಮಾಡಿದ್ವಿ, ಮಂಗಳ ಮಾಡಿದ, ಒಂದಿಷ್ಟು ಕಾಣಿಕೆ ಹಾಕಿದ್ವಿ. ಆವಾಗ ನಾನೇ ಕೇಳಿದೆ, ಇದು ಅಲ್ರಿ ಹಿಂಗೆ ಕಾಯಿ ಎಲ್ಲ ಕಟ್ಟಿರಲ್ಲ, ಏನು ಕಾರಣ ಅಂತ ಕೇಳಿದೆ ನಾನು, ಏನು ವಿಶೇಷ ಅಂತ. ನಾವು ಕಟ್ಟಂಗಿಲ್ಲದೆ ಇಲ್ಲಿ ಬಂದಂಥ ಭಕ್ತರೇನಾರ ತಮ್ಮ ಸಂಕಲ್ಪ ಮಾಡಿ ಕಾಯಿ ಕಟ್ಟಿ ಹೋದರೆ ಅವ್ರ ಸಂಕಲ್ಪ ಈಡೇರ್ತದ.
ಆ ಸಂಕಲ್ಪ ಈಡೇರಿದ ಮೇಲೆ ಅಲ್ಲಿ ಬಿಡಬಾರ್ದಲ್ಲ, ಮತ್ತೊಮ್ಮೆ ಇಲ್ಲಿ ಬಂದು ಅದನ್ನ ಬಿಚ್ಚಿ ಕಾಯಿ ಹೊಡೆದು ಹೋಗ್ಬೇಕಂತ ನಿಯಮ ಅದ. ಅವನು ಇಷ್ಟೆಲ್ಲ ಅವರು ನಂದ್ವಿ, ಇಷ್ಟೆಲ್ಲ ಅಲ್ರಿ ಇದಕ್ಕಿಂತ ಮೊದಲು ಕಟ್ಟಿದವಲ್ಲ ಆಗ್ಯಾವ ಬಂದು ಹೊಡ್ಕೊಂಡು ಹೋಗ್ಯಾರ, ಈಗ ಹೊಸ್ದಾಗಿ ಕಟ್ಟಿದವಂದ. ಸರಿ, ಮತ್ತು ಹಿಂಗೆಲ್ಲ ಕಟ್ಟಿರಿ, ನಾನು ಪರೀಕ್ಷೆ ಮಾಡಿ ಯಾವ ಕಾಯಿ ಮೇಲೆ ಹೆಸರೆಲ್ಲ ಚೀಟಿಲ್ಲ ಏನಿಲ್ಲ, ಮತ್ತು ಎಲ್ಲರೂ ಕಟ್ತಾರ. ಬಂದ ಮೇಲೆ ಅವ್ರ ಕಾಯಿ ಕಟ್ಟಿದ್ದು ಇದೆ ಅಂತ ಹೆಂಗೆ ಗೊತ್ತಾಗ್ತದೆ, ಹೆಂಗೆ ಬಿಚ್ಚಿಗಂತಾರ ಅಂತ ನಾನು. ಆತ ಒಮ್ಮೆಲೆ ಬ್ರಿಟಿಷ್ ನೋಡಿದ, ನೋಡಿ ಹಂಗಲ್ರಿ ಇದು, ಅವರು ಕಾಯಿ ತಂದು ಕೊಡ್ತಾರೆ ನಮ್ಗೆ. ಆ ಕಾಯಿಯನ್ನು ರಾತ್ರಿ ದೇವ ಮುಂದೆ ಇಟ್ಟು ನಾವು ಏಕಾಂತವಾಗಿ ಸಂಕಲ್ಪ ಮಾಡ್ತಾರಂತವ್ರು. ಸಂಕಲ್ಪ ಮಾಡಿ ಇವ್ರು ಕಟ್ತಾರಂತ. ಹೌದು, ನೀವು ಕಟ್ಟಿದ್ರಿ, ಮತ್ತು ಅವ್ರು ಯಾವ್ದಂತ ಬಿಚ್ಚಬೇಕು ಅಂದೆ. ಅವ್ರು ಬಂದು ಮನಸ್ಸಿಗೆ ಬಂದು ಬಿಚ್ಚಲಂದ. ಹೆಂಗ್ರಿ ಅಂತ ಕೇಳಿದ್ವಿ ನಾವು. ಹೆಂಗ ಅಂತ ಕೇಳಿದ್ವಿ. ಉದಾಹರಣೆ ಹೇಳಿದ ನಮ್ಮ ಪುಣ್ಯಾತ್ಮ ಒಪ್ಪಲೇಬೇಕು. ಮತ್ತೆ ಈಗ ನೀವು ಬ್ಯಾಂಕಿಗೆ ರೊಕ್ಕ ಇಡಕ್ಕೆ ಹೋಗ್ತೀರಿ, ಹೌದಲ್ಲ, 500 ನೋಟು 200 10 ಏನೇ ಇರ್ತಾವ, ಜಮಾ ಮಾಡಿ ಬರ್ತದೆ, ಮತ್ತೆ ತಗೊಳತ್ತಲ್ಲ. ತಗೊಂಡಾಗ ನಿಮ್ಮದೇ ನೋಟ್ ಕೊಡ್ತಾರನ್ನೋರು, ಯಾವ ನೋಟನ್ನು ಕೊಡ್ಲಿ ಅಂದೆ. ನಾನಂದೆ ಒಪ್ಪಲೇಬೇಕಂದೆ. ಮತ್ತೆ ಒಪ್ಪಲೇಬೇಕು ಎಲ್ಲಿಗೆ, ಅದಕ್ಕೇನು ಉತ್ತರ ಕೊಡ್ತಿದ್ದಿ? ನೋಟು ನೀನು 500 ಕೊಟ್ಟಿದ್ದೆ ಅವತ್ತು, ಈಗ ಒಂದು ತಿಂಗಳು ಬಿಟ್ಟು ಹೋಗಿದ್ದು ಬ್ಯಾಂಕಿಗೆ, ಅದೇ ನೋಟು ಕೊಡ್ತಾರೆ ಅವರು. ಅದ್ರ ಬದಲು ಯಾವುದನ್ನು ಕೊಡ್ತಾರೆ, ಆಯ್ತು. ಅದ್ರಂಗೆ ಯಾವುದನ್ನು ಬಿಚ್ಚೋಗು ನೀನು ಅಂದ್ಬಿಟ್ರು, ಅದೇ ಬಿಚ್ಚಬೇಕಂತ ಏನಾದ್ರು ಅಂತ ಹೇಳಿ ಅಂದಾಗ, ಅದಕ್ಕೆ ಅನಂತ ಮತವಾದಿಗಳಿಗೆ ಕಿವಿಗೊಡೋದೆ. ಇಲ್ಲಿ ಅವರೇ ಬರೆದಾರ, ಅದ್ವಯ ಮುಕ್ತಿ ಪಡೆಯುವುದು ಸತ್ಯವೆಂದು ಓತು ನೀನಿರುವುದು ಅಂಬುಜನೇತ್ರಿ ಅಂದ್ರೆ ಅನೇಕ ಮತವಾದಿಗಳ ಮಾತು ಸತ್ಯ ಅಂತ ತಿಳಿಬೇಡ, ಈಗ ನಾ ಹೇಳಿದ್ದನ್ನು ಅಸತ್ಯ ಅಂತ ಎಂದು ಅನ್ನಬೇಡ ಅನ್ನೋ ಮಾತನ್ನು ಹೇಳಿದರು. ಇಲ್ಲಿಗೆ ಯೋಗೇಶ್ವರಂಗೆ ಕರ್ಮಕ್ಷಯ ಪ್ರಕಾರ ನಿರೂಪಣೆ ಸೂತ್ರ 16ಕ್ಕೆ ಪದ 137ಕ್ಕೆ ಅಂತ ಹೇಳಿದರು. ಮತ್ತು ನಾಳೆ ದಿನ ಯಾವ ಮಠಮಾರಿಯ ಶ್ರೀ ಜ್ಞಾನಾನಂದ ಮಹಾಸ್ವಾಮಿಗಳ ಜ್ಞಾನ ಕುಟೀರ ಆಶ್ರಮದಲ್ಲಿ ಹಲವು ಕಾರ್ಯಕ್ರಮಗಳು ಇವತ್ತು ಪ್ರಾರಂಭ ಆಗಿ ನಾಳೆಗೆ ಮಂಗಲಗೊಳ್ತದೆ. ಹಾಗಾಗಿ ನಾಳೆ ದಿನ ಯಾರಾದರೂ ಹೋಗೋರು ಹೋಗಬಹುದು ಅಂತಕ್ಕಂಥ ಮಾತನ್ನು ಹೇಳಿ ಇವತ್ತಿನ ಶಾಸ್ತ್ರದ ವಾಕ್ ಪುಷ್ಪಗಳನ್ನು ಗುರುಪಾದಕ್ಕೆ ಸಮರ್ಪಿಸಿ ಮಂಗಲವನ್ನು ಹೇಳೋಣ. ಜಯ ಮಂಗಲಂ ನಿತ್ಯ ಶುಭ ಮಂಗಲಂ, ಜಯ ಮಂಗಲಂ ನಿತ್ಯ ಶುಭ ಮಂಗಲಂ, ಜಯ ಮಂಗಲಂ ನಿತ್ಯ ಶುಭ ಮಂಗಲಂ, ಜಯ ಮಂಗಲಂ ನಿತ್ಯ ಶುಭ ಮಂಗಲಂ. ಜಯತು ಜಗದಾಚಾರ್ಯ ವರನಿಕರಕೆ, ಜಯ ಮಂಗಲಂ ನಿತ್ಯ ಶುಭ ಮಂಗಲಂ, ಜಯ ಮಂಗಲಂ ನಿತ್ಯ ಶುಭ ಮಂಗಲಂ. ವೇದ ಮತ ವೃಕ್ಷಗಳ ಛೇದಿಸುತ್ತ ಶ್ರುತಿ ಪ್ರೋಕ್ತ ವಾದ ಪರಮದ್ವೈತ ಘನಮತವನು ಮೋದಾದಿಂ ಸ್ಥಾಪಿಸುತ್ತ ದರೆಯನುದ್ಧರಿಸಿರ್ಪ ಆದಿ ಶ್ರೀ ಗುರು ಶಂಕರಾಚಾರ್ಯಗೆ. ಜಯ ಮಂಗಲಂ ನಿತ್ಯ ಶುಭ ಮಂಗಲಂ, ಜಯ ಮಂಗಲಂ ನಿತ್ಯ ಶುಭ ಮಂಗಲಂ,
ಬದ್ಧ ವಿಷಯದ ಬಲೆಗೆ ಬಿದ್ದು ಒದ್ದಾಡುತ್ತೀಹ ಬದ್ಧಾತ್ಮರನ್ನು ಕಂಡು ಕರುಣದಿಂದ ಶುದ್ಧಾತ್ಮ ನೀನೆಂದು ಬುದ್ಧಿಗೇರಿಸಿ ಬಿಡದೆ ಉದ್ಧರಿಸಿದಂತ ಶ್ರೀ ಸಿದ್ಧಾರೂಢಗೆ ಜಯ ಮಂಗಲಂ ನಿತ್ಯ ಶುಭ ಮಂಗಲಂ ಜಯ ಮಂಗಲಂ ನಿತ್ಯ ಶುಭ ಮಂಗಲಂ ಜಡದೃಶ್ಯ ಲಕ್ಷಣವೇ ಒಡಲೆನಿಸುವ ಈ ಜಗವು ಕಡುಮಿಥ್ಯ ಬ್ರಹ್ಮ ಒಂದೇ ಸತ್ಯವೋ ನುಡಿಗೆ ಗೋಚರಾದರ ಒಡಲು ನೀನವುದೆಂದು ಬಿಡದೆ ಬೋಧಿಸಿ ಪೊರೆದ ಜಡಿಸಿದ್ದಾಗೆ ಜಯ ಮಂಗಲಂ ನಿತ್ಯ ಶುಭ ಮಂಗಲಂ ಜಯ ಮಂಗಲಂ ನಿತ್ಯ ಶುಭ ಮಂಗಲಂ ಮಾತಿಗೂ ಮನಸ್ಸಿಗೂ ಚಿನ್ಮಯನು ಗೋಚರಿಸಿ ಮೌನ ವ್ಯಾಖ್ಯಾನದಿಂ ಪ್ರಕಟಿತನೆಂಬಂತೆ ಮೌನದಿಂ ಮಾನವರ ಜನನಾದಿ ಭಯ ಬಿಡಸಿ ಘನಮುಕ್ತಿಯ ನೀವ ಗುರುನಾಥಾರೂಢಗೆ ಜಯ ಮಂಗಲಂ ನಿತ್ಯ ಶುಭ ಮಂಗಲಂ ಜಯ ಮಂಗಲಂ ನಿತ್ಯ ಶುಭ ಮಂಗಲಂ ಶಿವಜೀವರಲಿ ಭೇದ ತವೆ ಪುಡುಕಲಿಲ್ಲೆಂಬ ಸುವಿಕಾಳ ಒಡೆಸಿ ಶ್ರುತಿ ಮತದಲ್ಲಿ ಭವಭಯವ ಕೆಡಸುತ್ತ ಸವಿಯದಾನಂದವನು ಜವದಿತ್ತ ಶ್ರೀ ಶಂಕರಾನಂದಗೆ ಜಯ ಮಂಗಲಂ ನಿತ್ಯ ಶುಭ ಮಂಗಲಂ ಜಯ ಮಂಗಲಂ ನಿತ್ಯ ಶುಭ ಮಂಗಲಂ ಪುಷಿ ಮಾಯೆ ಪುಷಿ ಜೀವ ಪುಷಿಯಾದ ಸಂಸಾರ ಬೆಸಗೆ ನಿನ್ನಲ್ಲಿಲ್ಲ ಎಂದೆಂದಿಗೂ ಅಸಮ ಸುಜ್ಞಾನದಿಂ ಮುಸುಕಿದ ಜ್ಞಾನವನು ದೆಸೆಗಡಿಪ ಬಸವಂತ ದೇಶಿಕನಿಗೆ ಜಯ ಮಂಗಲಂ ನಿತ್ಯ ಶುಭ ಮಂಗಲಂ ಜಯ ಮಂಗಲಂ ನಿತ್ಯ ಶುಭ ಮಂಗಲಂ ಪರಮ ನಿಜ ಗುಣಯೋಗಿ ವಿರಚಿಸಿದ ವೇದಾಂತ ಸುರಸ ಸಾಹಿತ್ಯಯುತ ಷಟ್ಶಾಸ್ತ್ರಕ್ಕೆ ಪರಕಿಸುತ್ತ ಟೀಕೆ ತಾತ್ಪರ್ಯವನು ಬರೆದಿಳೆಯ ನರರನ್ನು ಉದ್ಧರಿಸಿರ್ಪ ಶಿವಪುತ್ರ ಸ್ವಾಮಿಗೆ ಜಯ ಮಂಗಲಂ ನಿತ್ಯ ಶುಭ ಮಂಗಲಂ ಜಯ ಮಂಗಲಂ ನಿತ್ಯ ಶುಭ ಮಂಗಲಂ ಓಂ ಚೈತನ್ಯಂ ಶಾಶ್ವತಂ ಶಾಂತಂ ವ್ಯೋಮಾತೀತಂ ನಿರಂಜನಂ ನಾದಬಿಂದುಕಲಾತೀತಂ ತಸ್ಮೈ ಶ್ರೀ ಗುರವೇ ನಮಃ ಶ್ರೀ ಮಂಗಳಗುರು ಸಿದ್ಧಾರೂಢ ಮಹಾರಾಜ್ ಕಿ ಜೈ ಶ್ರೀ ಸದ್ಗುರು ಶಿವಪುತ್ರ ಸ್ವಾಮಿ ಮಹಾರಾಜ್ ಕಿ ಜೈ ಶ್ರೀ ಸದ್ಗುರು ಬಸವಾನಂದ ಸ್ವಾಮಿ ಮಹಾರಾಜ್ ಕಿ ಜೈ ಶ್ರೀ ಸದ್ಗುರು ಅಭಿನವ ಮಹಾರಾಜ್ ಕಿ